ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ. ನಾನು ನಿಮ್ಮ ನವೀನ ಟಿ.ಆರ್. ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನ ಚರ್ಚೆ ಮಾಡುವಂತ ಕೆಲಸ ಐಡಿಯಾಸ್ ಫೋರಂ ತಂಡದ ವತಿಯಿಂದ ಆಗ್ತಾ ಇದೆ. ಈ ಒಂದು ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹದ್ದು 214ನೇ ವಿಡಿಯೋ. ಯಾರು ಕಳೆದ ವಿಡಿಯೋಗಳನ್ನು ನೋಡಿಲ್ಲ, ಸಪರೇಟ್ ಪ್ಲೇಲಿಸ್ಟ್ ಇದೆ, ನೋಡ್ಕೊಳ್ತಾ ಬರ್ಬೋದಾಗತ್ತೆ. ಐಡಿಯಾಸ್ ಫೋರಂ ಅಲ್ಲಿ ಹಲವಾರು ಕೋರ್ಸ್ಗಳು ಲಭ್ಯ ಇವೆ, ನೀವು ಪ್ಲೇಲಿಸ್ಟ್ ಅಲ್ಲಿ ಚೆಕ್ ಮಾಡಬಹುದು. ಇವತ್ತಿನ ತರಗತಿಯಲ್ಲಿ ಆಧುನಿಕ ಭಾರತ ಮತ್ತು ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ಆಗಿ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಪ್ರಾಚೀನ ಭಾರತ ಮತ್ತು ಮಧ್ಯ ಕಾಲೀನ ಭಾರತಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಮುಗಿದಿದೆ. ಇವತ್ತಿನ ತರಗತಿಯಲ್ಲಿ ಆಧುನಿಕ ಭಾರತ ಮತ್ತು ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ಕೊಳ್ತಾ ಹೋಗ್ತೇವೆ. ಭಾರತದ ಆಧುನಿಕ ಇತಿಹಾಸವನ್ನ ಅಧ್ಯಯನದ ಅನುಕೂಲಕ್ಕೋಸ್ಕರ ನಾವು ಎರಡು ರೀತಿಯಾಗಿ ಡಿವೈಡ್ ಮಾಡ್ಕೊಳ್ಬಹುದು. ಆಧುನಿಕ ಭಾರತ ಇತಿಹಾಸವನ್ನ ನಾವು ಎರಡು ರೀತಿಯಾಗಿ ಡಿವೈಡ್ ಮಾಡ್ಬೋದು. ಯಾವ್ಯಾವ್ದಪ್ಪ ಅಂತಂದ್ರೆ, ಒಂದು ಆಧುನಿಕ ಭಾರತ ಅಂತೇಳಿ, ಮಾಡರ್ನ್ ಇಂಡಿಯಾ. 1707ರಿಂದ 1885 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆಗುವವರೆಗೆ ಅಲ್ಲಿನವರೆಗೆ ಇತಿಹಾಸವನ್ನ ಆಧುನಿಕ ಭಾರತದ ಇತಿಹಾಸ ಅಂತ ಕರಿಬಹುದು, ಆಧುನಿಕ ಭಾರತ ಅಂತ ಕರಿಬಹುದು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆದ ನಂತರ ಅಪ್ ಟು ಕ್ವಿಟ್ ಇಂಡಿಯಾ ಚಳುವಳಿ, ಭಾರತ ಬಿಟ್ಟು ತೊಲಗಿ ಚಳುವಳಿವರೆಗೆ ಭಾರತೀಯ ರಾಷ್ಟ್ರೀಯ ಚಳುವಳಿ ಅಂತ ಕರಿಬಹುದು. ಕ್ವಿಟ್ ಇಂಡಿಯಾ ಚಳುವಳಿಯಿಂದ ಸ್ವಾತಂತ್ರ್ಯ ಬರುವವರೆಗೆ 1947 ವರೆಗೂ ನಾವು ಸ್ವಾತಂತ್ರ್ಯ ಹೋರಾಟ ಅಂತ ನಾವು ಅಧ್ಯಯನದ ಅನುಕೂಲಕ್ಕೋಸ್ಕರ ಕರಿಬಹುದು. ಸರ್, ನಮಗೆ ಬೇರೆ ತರ ಕರ್ಕೋತೀವಿ, ಎಸ್ ಕರ್ಕೋಬಹುದು, ತೊಂದರೆ ಇಲ್ಲ. ಬಟ್ ಅಧ್ಯಯನ ಅನುಕೂಲಕ್ಕೋಸ್ಕರ ಇದು ಪರ್ಫೆಕ್ಟ್ ಅನ್ನಿಸ್ತು. ಯಾಕೆ ಅಂತ ಕೂಡ ನಿಮಗೆ ಮುಂದೆ ಚರ್ಚೆ ಮಾಡ್ಕೊಳ್ತಾ ಹೋಗ್ತೀನಿ. ಚರ್ಚೆ ಮಾಡ್ಬೇಕಾದ್ರೆ ಗೊತ್ತಿರ್ಲಿ, ಆಧುನಿಕ ಭಾರತ ಅಂದ್ರೆ 1707ರಿಂದ ಅಪ್ ಟು INC ಸ್ಥಾಪನೆಯಾಗುವವರೆಗೆ 1885 ವರೆಗೆ ಆಧುನಿಕ ಭಾರತ. ಭಾರತೀಯ ರಾಷ್ಟ್ರೀಯ ಚಳವಳಿ, ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಂತ ಕರಿತೀವಿ, 1885 ಇಂದ 1942 ವರೆಗೆ ಅಪ್ ಟು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ವರೆಗೆ. ಸ್ವಾತಂತ್ರ್ಯ ಹೋರಾಟ ಅಂತ ನೋಡಿದಾಗ 1942 ಇಂದ 1947 ವರೆಗೆ ಸ್ವಾತಂತ್ರ್ಯ ಹೋರಾಟ ಅಂತ ಕರಿಬಹುದು, ಅಧ್ಯಯನದ ಅನುಕೂಲಕ್ಕೋಸ್ಕರ. ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅಧ್ಯಾಯ 60, ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಸರ್, ಏನು ಅಂತ ತುಂಬಾ ಡಿಫ್ರೆಂಟ್ ಆಗಿ ಅನಿಸ್ತಿದೆಯಲ್ಲ ಈ ಚಾಪ್ಟರ್ ನೇಮು ಅಂತ ಕೇಳಿದಾಗ, ಸರ್ ನೀವು ಇಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ಬೇಕಾದ್ರೆ ಹೇಳಿದ್ರಿ ಸರ್, ಭಾರತ ಹಲವಾರು ದೇಶಗಳ ಜೊತೆ ವ್ಯಾಪಾರ ಸಂಬಂಧವನ್ನು ಇಟ್ಕೊಂಡಿತ್ತು. ಬಟ್ ಆದ್ರೆ ಇಲ್ಲಿ ಹೇಳ್ತಾ ಇದ್ದೀರಾ ಯುರೋಪಿಯನ್ಸ್ ಭಾರತಕ್ಕೆ ಆಗಮನ ಅಂತ ಹೇಳ್ತಾ ಇದ್ದೀರಾ. ಏನ್ ಸರ್ ಇದು ಡಿಫ್ರೆಂಟು? ಅಂದ್ರೆ ಅವಾಗೇನೆ ವ್ಯಾಪಾರ ಮಾಡ್ತಿರ್ಲಿಲ್ವಾ? ಮಾಡ್ತಾ ಇದ್ರು. ಈ ಚಾಪ್ಟರ್ ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದಾಗ, ಈ ಒಂದು ಮಧ್ಯ ಏಷ್ಯಾದಲ್ಲಿ ಹಲವಾರು ಘಟನೆಗಳು ನಡೀತವೆ. ಅದರ ಮುಖಾಂತರವಾಗಿ ಯುರೋಪಿಯನ್ನರಿಗೆ ಏನು ಭಾರತಕ್ಕೆ ಮೊದಲು ಅವರು ಲ್ಯಾಂಡ್ ರೂಟ್ ನ ಮುಖಾಂತರವಾಗಿ, ಲ್ಯಾಂಡ್ ರೂಟ್ ಅಂಡ್ ಲ್ಯಾಂಡ್ ಕಮ್ ಸಿ ರೂಟ್ ನ ಮುಖಾಂತರವಾಗಿ ನಮ್ಮ ಜೊತೆ ವ್ಯಾಪಾರವನ್ನ ಮಾಡ್ತಾ ಇದ್ರು. ಆ ವ್ಯಾಪಾರ ನಿಲ್ಲುತ್ತೆ. ಬಿಕಾಸ್ ಅಲ್ಲಿ ಅಟೋಮನ್ ಟರ್ಕರು ಈ ಒಂದು ಪ್ರದೇಶವನ್ನ ವಶಪಡಿಸಿಕೊಂಡ ನಂತರ ಯುರೋಪಿಯನ್ನರಿಗೂ ಮತ್ತು ಅಟೋಮನ್ ಟರ್ಕರಿಗೂ ಕ್ರಿಶ್ಚಿಯನ್ಸ್ ವರ್ಸಸ್ ಮುಸಲ್ಮಾನರು ಅನ್ನುವಂತ ಒಂದು ಯುದ್ಧ ನಡೆದಾಗ ಯುರೋಪಿಯನ್ನರಿಗೆ, ಕ್ರಿಶ್ಚಿಯನ್ನರಿಗೆ ಅಟೋಮನ್ ಟರ್ಕರು ಇಲ್ಲಿ ಅವಕಾಶವನ್ನು ಮಾಡಿಕೊಡೋದಿಲ್ಲ, ಕಂಪ್ಲೀಟ್ಲಿ ಬ್ಲಾಕ್ ಮಾಡ್ತಾರೆ. ಆದ್ದರಿಂದ ಯುರೋಪಿಯನ್ನರು ಏನು ಭಾರತದ ಜೊತೆಗೆ ವ್ಯಾಪಾರವನ್ನ ಮಾಡ್ತಾ ಇದ್ರು, ಭಾರತ ಮತ್ತು ಚೀನಾಗಳ ಜೊತೆ ವ್ಯಾಪಾರವನ್ನ ಮಾಡ್ತಾ ಇದ್ರು, ಅದು ಕಂಪ್ಲೀಟ್ಲಿ ಬಂದ್ ಆಗತ್ತೆ. ಇದರ ಮುಖಾಂತರವಾಗಿ ಯುರೋಪಿಯನ್ನರಿಗೆ ಅಟೋಮನ್ ಟರ್ಕರನ್ನ ಬೈಪಾಸ್ ಮಾಡಿ ಭಾರತದ ವ್ಯಾಪಾರವನ್ನ ಮಾಡುವಂತಹ ಒಂದು ಅವಕಾಶ ಅಥವಾ ಸಂದರ್ಭ ಬೇಕಾಗ್ತಕ್ಕಂಥದ್ದು. ಅವ್ರಿಗೆ ಬೇಕೇ ಬೇಕಾದ ಅವಕಾಶ, ಅವರಿಗೆ ಬೇಕೇ ಬೇಕು. ಆ ಟೈಮಲ್ಲಿ ಅವರು ಭಾರತದ ಜೊತೆ ಕಂಪ್ಲೀಟ್ ಆಗಿ ಸಮುದ್ರ ಮಾರ್ಗದ ಮುಖಾಂತರವಾಗಿ ವ್ಯಾಪಾರವನ್ನ ಮಾಡಬೇಕು ಅಂತೇಳಿ ಈ ರೂಟನ್ನ ಬದಲಿ ರೂಟನ್ನ ಇದು ಮಾಡ್ಕೊಂಡು ಕಂಪ್ಲೀಟ್ಲಿ ಸಿ ರೂಟನ್ನ ಹಿಡಿಬೇಕು ಅಂತ ಹೇಳ್ಬಿಟ್ಟು ಅವಾಗ ಸ್ಟಾರ್ಟ್ ಮಾಡ್ತಾರೆ.
ಆ ರೀತಿಯ ಮುಖಾಂತರವಾಗಿ ಯುರೋಪಿಯನ್ನರು ಭಾರತಕ್ಕೆ ಆಗಮನವನ್ನು ಮಾಡ್ತಾರೆ. ಆದ್ರಿಂದ ಇದ್ರ ಬಗ್ಗೆ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಈ ಸಿ ರೂಟ್ ನ ಕಂಡಕ್ಕಿಂತ ಮುಂಚೆ ಹೆಂಗಿತ್ತು ಭಾರತ ಮತ್ತು ಯುರೋಪ್ಗಳ ಮಧ್ಯೆ ವ್ಯಾಪಾರ ಸಂಬಂಧ ಅಂತ ಕೇಳಿದಾಗ, ಟ್ರೇಡ್ ಬಿಟ್ವೀನ್ ಓರಿಯಂಟ್ ದೇಶಗಳು ಅಂತಂದ್ರೆ ಇಂಡಿಯಾ, ಚೀನಾ, ಜಪಾನ್ ದೇಶಗಳು, ಈ ತರ ಏಷ್ಯಾ ದೇಶಗಳನ್ನ ಈ ತರ ಇಂಡಿಯಾ, ಚೀನಾ, ಜಪಾನ್ ದೇಶಗಳನ್ನ ಓರಿಯಂಟ್ ದೇಶಗಳು ಅಂತ ಕರಿತೀವಿ. ಮತ್ತು ಯುರೋಪ್ ಇದರಿಂದಲೂ ಕೂಡ ವ್ಯಾಪಾರ ಸಂಬಂಧ ಆಗ್ತಾ ಇತ್ತು. ಎರಡು ರೀತಿಯಾಗಿ ವ್ಯಾಪಾರ ಅವ್ರ ಜೊತೆ ನಮ್ಮ ಜೊತೆ ಆಗ್ತಿತ್ತು. ಒಂದು ಕಂಪ್ಲೀಟ್ಲಿ ಟೋಟಲ್ ಲ್ಯಾಂಡ್ ರೂಟ್, ಒಂದು ಕಂಪ್ಲೀಟ್ಲಿ ಆಗಿ ಭೂಮಾರ್ಗದ ಮುಖಾಂತರವಾಗಿ ವ್ಯಾಪಾರ ಆಗ್ತಾ ಇತ್ತು. ನೋಡಿ, ಕಂಪ್ಲೀಟ್ಲಿ ಭಾರತ ಜೊತೆ, ಭಾರತ, ಚೀನಾ ಮತ್ತು ಈ ಜಪಾನ್ಗಳ ಜೊತೆ ಕಂಪ್ಲೀಟ್ಲಿ ಲ್ಯಾಂಡ್ ರೂಟ್ ನ ಮುಖಾಂತರವಾಗಿ, ಪರ್ಷಿಯಾದ ಮುಖಾಂತರವಾಗಿ, ಲ್ಯಾಂಡ್ ರೂಟ್ ನ ಮುಖಾಂತರವಾಗಿ ವ್ಯಾಪಾರ ಆಗ್ತಾ ಇತ್ತು ಒಂದು. ಇನ್ನೊಂದು ಲ್ಯಾಂಡ್ ಕಮ್ ಸಿ ರೂಟ್, ನೋಡಿ ಸಮುದ್ರದ ಜೊತೆ ಹೋಗ್ಬಿಟ್ಟು ಮತ್ತೆ ಲ್ಯಾಂಡ್ ನ ಬಳಸ್ಕೊಂಡು ಮತ್ತೆ ಈ ರೀತಿಯಾಗಿ ಲ್ಯಾಂಡ್ ಕಮ್ ಸಿ ರೂಟ್ ನ ಮುಖಾಂತರವಾಗಿ ಯುರೋಪ್ನ ಜೊತೆ ವ್ಯಾಪಾರ ಸಂಬಂಧ ಆಗ್ತಾ ಇತ್ತು. ಓಕೆನಾ? ಯುರೋಪಿಯನ್ನರು ಈ ಓರಿಯಂಟ್ ದೇಶಗಳು ಏನು ಇಂಡಿಯಾ, ಚೀನಾ, ಜಪಾನ್ ದೇಶಗಳ ಮುಖಾಂತರವಾಗಿ ಸ್ಪೈಸಸ್ ಗಳನ್ನ, ಮಸಾಲೆಗಳನ್ನ, ಬಿಕಾಸ್ ಆಹಾರವನ್ನ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ತುಂಬಾ ಯೂಸ್ಫುಲ್ ಅದು ಮಸಾಲೆಗಳು. ಅವರು ತುಂಬಾ ಅಡಿಕ್ಟ್ ಆಗಿದ್ರು ಅದಕ್ಕೆ. ಭಾರತದ ಸ್ಪೈಸಸ್ಗಳಿಗೆ ಬಹಳ ಅಡಿಕ್ಟ್ ಆಗಿದ್ರು. ಕಾಟನ್ ಟೆಕ್ಸ್ಟೈಲ್ಗಳು, ಹತ್ತಿ ಜವಳಿಗಳು ಮತ್ತು ಚಹಾ ಇತ್ಯಾದಿಗಳನ್ನ ನಮ್ಮ ಓರಿಯಂಟ್ ದೇಶಗಳಿಂದ ಅವರು ತರಿಸ್ಕೊಳ್ತಾ ಇದ್ರು. ಈ ಒಂದು ವ್ಯಾಪಾರದಲ್ಲಿ ಅವತ್ತಿನ ಯುರೋಪ್ ಜೊತೆ ಭಾರತ ಮತ್ತು ಚೀನಾ ಜೊತೆ ವ್ಯಾಪಾರಗಳಲ್ಲಿ ಏನು ಓರಿಯಂಟ್ ಮತ್ತು ಯುರೋಪ್ನ ದೇಶಗಳ ಮಧ್ಯೆ ವ್ಯಾಪಾರದಲ್ಲಿ ವೆನಿಷಿಯನ್ಸ್ಗಳು ಮತ್ತು ಜೆನವಾಸ್ಗಳು ಅಂದ್ರೆ ಇಟಲಿಯವರು ಮತ್ತು ಸ್ವಿಟ್ಜರ್ಲ್ಯಾಂಡ್ನ ಜನರು ಈ ಒಂದು ವ್ಯಾಪಾರದಲ್ಲಿ ಭಾಗಿಯಾಗ್ತಾ ಇದ್ರು. ನೋಡ್ರಿ, ಇಲ್ಲಿ ಎಲ್ಲೂ ಕೂಡ ಪೋರ್ಚುಗೀಸರಾಗಿರ್ಲಿ ಮತ್ತು ಬ್ರಿಟಿಷರಾಗಿರ್ಲಿ ಯಾರು ಕೂಡ ನಮಗೆ ಇಲ್ಲಿ ಕಾಣ್ತಾ ಇಲ್ಲ. ಭಾರತಕ್ಕೆ ಸಮುದ್ರ ಮಾರ್ಗವನ್ನ ಕಂಡಕ್ಕಿಂತ ಮುಂಚಿತವಾಗಿ, ಕಂಪ್ಲೀಟ್ಲಿ ಸಮುದ್ರ ಮಾರ್ಗವನ್ನ ಕಂಡಕ್ಕಿಂತ ಮುಂಚಿತವಾಗಿ ಭಾರತ ಜೊತೆ ಇಟಲಿಯವರು ಮತ್ತು ಸ್ವಿಟ್ಜರ್ಲ್ಯಾಂಡ್ನವರು ವ್ಯಾಪಾರವನ್ನ ಮಾಡ್ತಾ ಇದ್ರು. ಸರ್, ಯಾವ ರೀತಿಯಾಗಿ ಅವ್ರು ಕಂಪ್ಲೀಟ್ ಇಟಲಿ ಮತ್ತು ಸ್ವಿಟ್ಜರ್ಲ್ಯಾಂಡ್ ಡೈರೆಕ್ಟ್ ಬರ್ತಾ ಇದ್ದಾರೆ? ನೋ, ಮುಸ್ಲಿಮ್ಸ್ಗಳ ಮುಖಾಂತರವಾಗಿ ಮುಸ್ಲಿಮರು ಮಿಡಲ್ ಮ್ಯಾನ್ಗಳಾಗಿ, ಅಲ್ಲಿ ಮಧ್ಯವರ್ತಿಗಳಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಸರ್, ಏನಿದು ನೀವು ಹೇಳ್ತೀರ ಅರ್ಥ ಆಗ್ತಾ ಇಲ್ಲ. ಈಗೇನಿವತ್ತು ನಾವು ದೇಶದ ಟರ್ಕಿ ದೇಶದ ಇಸ್ತಾಂಬುಲ್ ಅಂತ ಕರಿತೀವಿ, ಅಲ್ಲಿಗೆ ಮುಸ್ಲಿಮರು ಬಂದಂತೆ ವ್ಯಾಪಾರವನ್ನ ಮಾಡಿಕೊಂಡು ಇಲ್ಲಿಂದ ಸರಕುಗಳನ್ನ, ಮಸಾಲಾ ಪದಾರ್ಥಗಳನ್ನ, ಕಾಟನ್ ಟೆಕ್ಸ್ಟೈಲ್ಗಳನ್ನ, ಟೀಯನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಇಸ್ತಾಂಬುಲ್ ಅಲ್ಲಿ ಇಡ್ತಾ ಇದ್ರು. ಅಂದ್ರೆ ಕಾನ್ಸ್ಟಂಟಿನೋಪಲ್ ಅಂತ ಕರಿತೀವಿ ಹಿಂದಿನ ಕಾಲದಲ್ಲಿ. ಕಾನ್ಸ್ಟಂಟಿನೋಪಲ್ ಇಡ್ತಾ ಇದ್ರು. ವೆನಿಷಿಯನ್ಸ್, ಇಟಲಿಯವರು ಮತ್ತು ಸ್ವಿಟ್ಜರ್ಲ್ಯಾಂಡ್ ಅವರು ಕಾನ್ಸ್ಟಂಟಿನೋಪಲ್ ಜೊತೆಗೆ ಅಲ್ಲಿಗೆ ಬಂದು ಮುಸ್ಲಿಂ ವ್ಯಾಪಾರಿಗಳ ಹತ್ರ ಭಾರತದ ಮಸಾಲಾ ಪದಾರ್ಥಗಳನ್ನ ತೆಗೆದುಕೊಂಡು ಅವರು ಯುರೋಪ್ಗೆ ಹೋಗ್ಬಿಟ್ಟು ಯುರೋಪ್ನಲ್ಲಿ ಅವುಗಳನ್ನ ಅತ್ಯಂತ ಗರಿಷ್ಠ ಬೆಲೆಗೆ ಮಾರಾಟವನ್ನ ಮಾಡ್ತಾ ಇದ್ರು. ಇಟಲಿಯವರು ಮತ್ತು ಸ್ವಿಟ್ಜರ್ಲ್ಯಾಂಡ್ ಅವರು ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ರು ಭಾರತ ಮತ್ತು ಯುರೋಪ್ನ ವ್ಯಾಪಾರ ಸಂಬಂಧದಲ್ಲಿ. ಏನ್ ಚೇಂಜ್ ಆಯ್ತು ನೋಡ್ರಿ, ಇಲ್ಲಿ ಇಂಡಿಯಾ ಜೊತೆ ಮುಸ್ಲಿಮರು ತಗೊಂಡೋಗ್ಬಿಟ್ಟು ಇಲ್ಲಿ ಇಸ್ತಾಂಬುಲ್ ಹತ್ರ ಇಟ್ಕೋತಾ ಇದ್ರು. ಅಲ್ಲಿಂದ ಯುರೋಪಿಯನ್ನರು, ದಟ್ ಈಸ್ ಏನು ಇಟಲಿ ಅವರು ಮತ್ತು ಸ್ವಿಟ್ಜರ್ಲ್ಯಾಂಡ್ ಅವರು ಅಲ್ಲಿಂದ ತೆಗೆದುಕೊಂಡು ಹೋಗ್ಬಿಟ್ಟು ಯುರೋಪ್ಗಳಲ್ಲಿ ನಮ್ಮ ಸ್ಪೈಸಸ್ ಗಳನ್ನ, ಮಸಾಲಾ ಪದಾರ್ಥಗಳನ್ನ ತಲುಪಿಸ್ತಾ ಇದ್ರು. ಇಲ್ಲಿ ಕಾಣ ನೋಡಿ, ಇಸ್ತಾಂಬುಲ್ ಇದು ಮೇಜರ್ ವ್ಯಾಪಾರದ ಕೇಂದ್ರವಾಗಿತ್ತು ಅವತ್ತಿನ ಕಾಲದಲ್ಲಿ. ಇದನ್ನ ಕಾನ್ಸ್ಟಂಟಿನೋಪಲ್ ಅಂತ ಕೂಡ ಕರಿತೀವಿ. ಕಾನ್ಸ್ಟಂಟಿನೋಪಲ್ ಇವತ್ತೇನು ಇಸ್ತಾಂಬುಲ್ ಇದೆ ಟರ್ಕಿಯಲ್ಲಿ, ಇದು ವ್ಯಾಪಾರದಲ್ಲಿ ಬಫರ್ ಸಿಟಿಯಾಗಿ ಗುರುಸ್ಕೊಂಡಿತ್ತು. ಇಲ್ಲಿಂದನೇ ವ್ಯಾಪಾರ ಆಗ್ತಾ ಇತ್ತು. ಅಟೋಮನ್ ಟರ್ಕರು 1453ರಲ್ಲಿ ಈ ಕಾನ್ಸ್ಟಂಟಿನೋಪಲ್ ಅನ್ನ, ಇಸ್ತಾಂಬುಲ್ ಅನ್ನ ವಶಪಡಿಸಿಕೊಂಡರು. ಇದರ ಮುಖಾಂತರವಾಗಿ ಅಟೋಮನ್ ಟರ್ಕರು ಮುಸ್ಲಿಂ ರಾಜರು, ಯುರೋಪಿಯನ್ನರು ಕ್ರಿಶ್ಚಿಯನ್ನರು. ಆದ್ದರಿಂದ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರ ಮಧ್ಯೆ ದೊಡ್ಡ ಧರ್ಮಯುದ್ಧ ಸ್ಟಾರ್ಟ್ ಆಯಿತು. ಮುಸ್ಲಿಮರಿಗೂ ಮತ್ತು ಕ್ರಿಶ್ಚಿಯನ್ರಿಗೂ ಕಂಡ್ರೆ ಆಗ್ತಾ ಇರಲಿಲ್ಲ. ಅದರ ಮುಖಾಂತರವಾಗಿ ಯಾವ ಒಂದು ಸಿಟಿ, ಆ ಕಾನ್ಸ್ಟಂಟಿನೋಪಲ್ ಸಿಟಿ ಯುರೋಪಿಯನ್ನರಿಗೆ ಭಾರತದ ಸರಕುಗಳನ್ನು ತೆಗೆದುಕೊಳ್ಳಲಿಕ್ಕೆ ಒಂದು ಬಫರ್ ಸಿಟಿಯಾಗಿ ಅದು ಮಾರ್ಪಾಡಿತ್ತು. ಯಾವಾಗ ಅಟೋಮನ್ ಟರ್ಕರು 1453ರಲ್ಲಿ ಕಾನ್ಸ್ಟಂಟಿನೋಪಲ್ ಅನ್ನು ವಶಪಡಿಸಿಕೊಂಡ್ರು, ಆಗ ಇಟಲಿಯವರಿಗೆ, ಸ್ವಿಟ್ಜರ್ಲೆಂಡ್ನವರಿಗೆ ಕಾನ್ಸ್ಟಂಟಿನೋಪಲ್ ನಗರದ ಒಳಗಡೆ ಬರಲಿಕ್ಕೆ ಅವರನ್ನ ಪ್ರವೇಶವನ್ನ ರದ್ದು ಮಾಡಲಾಯಿತು. ಅವರು ಯಾವುದೇ ಕಾರಣಕ್ಕೂ ಬರಕ್ ಬಿಡ್ಲಿಲ್ಲ.
ಬಿಕಾಸ್ ದೇ ಆರ್ ಕ್ರಿಶ್ಚಿಯನ್ಸ್. ಅವರು ಕ್ರಿಶ್ಚಿಯನ್ ಅನ್ನೋ ಕಾರಣಕ್ಕೋಸ್ಕರ ಧರ್ಮದ ಮಧ್ಯೆ ಯುದ್ಧ ನಡೀತಾ ಇತ್ತು, ಅದರಿಂದ ಅವರನ್ನ ಅಲ್ಲಿಗೆ ಬಿಟ್ಕೊಳ್ಳಿಲ್ಲ. ಈಗ ಕಂಪ್ಲೀಟ್ ಆಗಿ ಭಾರತ ಸರಕುಗಳು ಯುರೋಪ್ಗಳಿಗೆ ತಲುಪುವುದು ಕಂಪ್ಲೀಟ್ಲಿ ಬಂದ್ ಆಗೋಯ್ತು. ಇದರ ಮುಖಾಂತರವಾಗಿ ಡ್ಯೂ ಟು ವಿಚ್ ಎ ನೆಸೆಸಿಟಿ ವಾಸ್ ಡೆವಲಪ್ಡ್ ಟು ಡಿಸ್ಕವರ್ ಆಲ್ ಸೀ ರೂಟ್ ಟು ಇಂಡಿಯಾ. ಈ ಒಂದು ಕಾರಣದಿಂದಾಗಿ ಭಾರತಕ್ಕೆ ಕಂಪ್ಲೀಟ್ ಸಂಪೂರ್ಣ ಸಮುದ್ರ ಮಾರ್ಗವನ್ನ ಯಾವುದೇ ಭೂಮಾರ್ಗವಿಲ್ಲದೆ ಕಂಡುಹಿಡಿಯುವಂತಹ ಅವಶ್ಯಕತೆ ಈಗ ಅವರಿಗೆ ಉಂಟಾಗುತ್ತೆ. ಯಾರಿಗೆ? ಯುರೋಪಿಯನರಿಗೆ. ಭಾರತದ ಮಸಾಲಾ ಪದಾರ್ಥಗಳು ಅವರಿಗೆ ಸಿಗ್ತಾ ಇಲ್ಲ. ಈಗ ಅವರು ಭಾರತದ ಮಸಾಲಾ ಪದಾರ್ಥಗಳಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ರು. ಯಾವಾಗ ಅಟೋಮನ್ ಟರ್ಕರು ಕಾನ್ಸ್ಟಂಟಿನೋಪಲ್ ವಶಪಡಿಸಿಕೊಂಡ ನಂತರ ಅವರಿಗೆ ಇಸ್ತಂಬೂಲ್ಗೆ ಬರ್ಲಿಕ್ಕೆ ಅಥವಾ ಕಾನ್ಸ್ಟಂಟಿನೋಪಲ್ಗೆ ಬರ್ಲಿಕ್ಕೆ ಇಟಲಿ ಅವರಿಗೆ ಮತ್ತು ಸ್ವಿಟ್ಜರ್ಲೆಂಡ್ ಅವರಿಗೆ ಬಿಡ್ಲಿಲ್ಲ. ಈಗ ಯುರೋಪಿಯನ್ನರಿಗೆ ಒಂದು ನೆಸೆಸಿಟಿ ಕ್ರಿಯೇಟ್ ಆಯ್ತು, ಅವಶ್ಯಕತೆ ಕ್ರಿಯೇಟ್ ಆಯ್ತು. ಭಾರತಕ್ಕೆ ಸಮುದ್ರ ಮಾರ್ಗವನ್ನ ಕಂಡಿಲೇಬೇಕು, ಬೇರೆ ಆಪ್ಷನ್ ಇಲ್ಲ ಅನ್ನೋ ಒಂದು ಮಾರ್ಗ ಈಗ ಅವರಿಗೆ ಒಂದು ಅವಶ್ಯಕತೆ ಉಂಟಾಯ್ತು. ಆಗ ಸಮುದ್ರ ಮಾರ್ಗದಲ್ಲಿ ಅತ್ಯಂತ ಒಂದು ಸಾಹಸ ಮಾಡುವಂತಹ ಒಂದು ರಾಷ್ಟ್ರ ಅಂತ ಹೇಳಿದಾಗ ಪೋರ್ಚುಗಲ್. ಅವತ್ತಿನ ಕಾಲದಲ್ಲಿ ಸಮುದ್ರ ಮಾರ್ಗ ಅಂದ್ರೆ ಭಯಪಡ್ತಿದ್ರು ಎಲ್ಲ ದೇಶಗಳು ಕೂಡ. ಯಾಕೆ ಅಂತಂದ್ರೆ ಅವತ್ತಿನ ಕಾಲದಲ್ಲಿ ಭೂಮಿ ಸಮತಟ್ಟಾಗಿದೆ ಎಂದು ಎಂದುಕೊಂಡಿದ್ರು. ಅವ್ರಿಗೆ ಗೊತ್ತಿರಲಿಲ್ಲ ಭೂಮಿ ಗೋಳಾಕಾರದಲ್ಲಿದೆ. ನಾವೆಲ್ಲೋ ಇಲ್ಲ, ಅವ್ರು ಅನ್ಕೊಂಡಿದ್ರು ಭೂಮಿ ಸಮತಟ್ಟಾಗಿದೆ, ನಾವು ಸಮುದ್ರಯಾನ ಮಾಡ್ಬೇಕಾದ್ರೆ ನಾವು ಈ ಒಂದು ಹಡಗು ಹೋಗ್ಬಿಟ್ಟು ಒಂದು ಪಾತಾಳಕ್ಕೆ ಬೀಳ್ಬಹುದೇ ಅಂತ ಅನ್ಕೊಂಡಿದ್ರು. ಪಾತಾಳಕ್ಕೆ ಬೀಳ್ಬಹುದು ಅಂತ ಅನ್ಕೊಂಡಿದ್ರು. ಅವ್ರಿಗೆ ಗೊತ್ತಿರಲಿಲ್ಲ ಭೂಮಿ ಗೋಳಾಕಾರದಲ್ಲಿದೆ ಅಂತ ಗೊತ್ತಿರ್ಲಿಲ್ಲ. ಭೂಮಿ ಸಮತಟ್ಟಾಗಿದೆ, ಚಪ್ಪಟೆಯಾಗಿದೆ, ಪಾತಾಳ ಅನ್ನುವಂಥದ್ದು ಇದೆ, ಆದ್ರಿಂದ ಭೂಮಿಗೆ ಎಂಡ್ ಅನ್ನುವಂಥದ್ದು ಇದೆ ಅಂತ ಅನ್ಕೊಂಡಿದ್ರು. ಆದ್ರಿಂದ ಈ ಒಂದು ಸಮುದ್ರಯಾನ ಅನ್ನುವಂತಹದ್ದು ಸಾಹಸದ ವಿಷಯವಾಗಿತ್ತು. ಅವತ್ತಿನ ಕಾಲದಲ್ಲಿ ಪೋರ್ಚುಗಲ್ ದೇಶ ಈ ಸಾಹಸಗಳಿಗೆ ಹೆಚ್ಚು ಹೆಸರನ್ನ ಮಾಡಿತ್ತು. ಬಿಕಾಸ್ ಪೋರ್ಚುಗಲ್ನ ರಾಜರು ಕೂಡ ಅದಕ್ಕೆ ಹೆಚ್ಚು ಸಪೋರ್ಟ್ ಮಾಡ್ತಾ ಇದ್ರು. ಯಾವಾಗ ಇಟಲಿಯವರು ಮತ್ತು ಸ್ವಿಟ್ಜರ್ಲೆಂಡ್ ಅವರು ಬಂದು ಭಾರತಕ್ಕೆ ವ್ಯಾಪಾರವನ್ನ ಮಾಡ್ತಾ ಇದ್ರು, ಕಾನ್ಸ್ಟಂಟಿನೋಪಲ್ನ ಮುಖಾಂತರವಾಗಿ, ಅವರು ಸಮುದ್ರಯಾನದಲ್ಲಿ ಅಷ್ಟೊಂದು ಸಾಹಸಿಗಳಾಗಿರ್ಲಿಲ್ಲ. ಹೊಸ ಸಮುದ್ರಯಾನವನ್ನ ಭಾರತಕ್ಕೆ ಕಂಡಿಯುವಷ್ಟು ಸಾಹಸಿಗಳಾಗಿರ್ಲಿಲ್ಲ. ಅದರಲ್ಲಿ ಸಾಹಸಿಗಳಾಗಿದ್ದವರು ಪೋರ್ಚುಗಲ್ ಅವರು. ಆದ್ರಿಂದ ಅವರಿಗೆ ಒಂದು ಅವಕಾಶ ಕ್ರಿಯೇಟ್ ಆಯ್ತು. ಭಾರತ ಜೊತೆ ಏನು ವೆನಿಷಿಯನ್ಸ್ಗಳು ಮತ್ತು ಜೆನೆವಾಸ್ಗಳು ಏಕಸ್ವಾಮ್ಯವನ್ನು ಸಾಧಿಸಿದ್ರು ಭಾರತದ ವ್ಯಾಪಾರದಲ್ಲಿ, ಅದನ್ನು ನಾವು ತೆಗೆದುಕೊಳ್ಳೋಣ, ನಾವು ಭಾರತಕ್ಕೆ ಸಮುದ್ರ ಮಾರ್ಗವನ್ನ ಕಂಡುಹಿಡಿಯೋಣ ಅನ್ನುವಂತ ಒಂದು ಆಲೋಚನೆ ಅವರ ಮೈಂಡ್ ಅಲ್ಲಿ ಬಂತು. ಆದ್ರಿಂದ ಪೋರ್ಚುಗಲ್ಗೆ ಆ ಕೆಪಾಸಿಟಿ ಇತ್ತು. ಪೋರ್ಚುಗಲ್ ವಾಸ್ ದ ಫಸ್ಟ್ ಯುರೋಪಿಯನ್ ನೇಷನ್ ವಿಚ್ ವೆಂಚರ್ಡ್ ಇನ್ ದಿಸ್ ರಿಗಾರ್ಡ್. ಈ ವಿಷಯದಲ್ಲಿ ಭಾರತಕ್ಕೆ ಸಂಪೂರ್ಣ ಸಮುದ್ರ ಮಾರ್ಗವನ್ನ ಕಂಡುಹಿಡಿಯುವ ವಿಷಯದಲ್ಲಿ ಸಾಹಸ ಮಾಡಿದಂತಹ ಮೊದಲ ಯುರೋಪಿಯನ್ ರಾಷ್ಟ್ರ ಅಂದ್ರೆ ದಟ್ ಈಸ್ ಕಾಲ್ಡ್ ಪೋರ್ಚುಗಲ್. ವೆನಿಷಿಯನ್ಸ್ಗಳು ಮತ್ತು ಜೆನೆವಾಸ್ಗಳ ಏಕಸ್ವಾಮ್ಯವನ್ನ ಮುರಿಲೇಬೇಕು, ನಾವು ಸಮುದ್ರವನ್ನು ಕಂಡುಹಿಡಿದು ಬಿಟ್ರೆ ನಾವು ಆರಾಮಾಗಿ ವ್ಯಾಪಾರದಲ್ಲಿ ಏಕಸ್ವಾಮ್ಯವನ್ನು ಸಾಧಿಸಬಹುದು ಅಂತ ಅನ್ಕೊಂಡು ಅವರು ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಬೇಕು ಅಂತೇಳಿ ಈಗ ಪ್ರಯತ್ನವನ್ನು ಸ್ಟಾರ್ಟ್ ಮಾಡ್ಕೊಂಡ್ರು. ಯಾವಾಗ? ಈಗ ಸ್ಟಾರ್ಟ್ ಮಾಡ್ಕೊಂಡ್ರು ಪೋರ್ಚುಗೀಸರು. ಪೋರ್ಚುಗಲ್ನ ರಾಜ ಹೆನ್ರಿ ಅವನೊಬ್ಬ ಗ್ರೇಟ್ ಮಹಾನ್ ನ್ಯಾವಿಗೇಟರ್. ಅವನು ಲಿಸ್ಬನ್ ನಲ್ಲಿ ಒಂದು ನ್ಯಾವಿಗೇಷನ್ ಕಾಲೇಜನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ, ಪೋರ್ಚುಗೀಸರು ಸಮುದ್ರಯಾನಕ್ಕೆ ಎಷ್ಟು ಒತ್ತನ್ನ ಕೊಟ್ಟಿದ್ದಪ್ಪ ಅಂದ್ರೆ, ಅವ್ರ ರಾಜರು ಕೂಡ ಎಷ್ಟು ಒತ್ತನ್ನ ಕೊಟ್ಟಿದ್ರಪ್ಪ ಅಂದ್ರೆ ನ್ಯಾವಿಗೇಷನ್ ಕಾಲೇಜನ್ನ ಅವತ್ತಿನ ಕಾಲದಲ್ಲಿ ಸ್ಥಾಪನೆ ಮಾಡಿದ್ರು. ಯಾರು? ಪೋರ್ಚುಗಲ್ ಕಿಂಗ್ ಹೆನ್ರಿ. ಅಲ್ಲಿ ಹಲವಾರು ಸಾಹಸಿಗಳು ಕೂಡ ಉಟ್ಕೊಂಡ್ರು, ನ್ಯಾವಿಗೇಟರ್ಸ್ಗಳು. ಅದರಲ್ಲಿ ಮೊದಲನೇ ಸಾಹಸಿ ಯಾರಪ್ಪ ಅಂದ್ರೆ ನೋಡಿ, ಅವತ್ತಿನ ಕಾಲದಲ್ಲಿ ಸಮುದ್ರನ ಮಾಡ್ಲಿಕ್ಕೆ ಭಯ ಪಡ್ತಾ ಇದ್ರು ತುಂಬಾ ದೂರ. ಯಾಕೆಂತಂದ್ರೆ ಭೂಮಿ ಚಪ್ಪಟೆಯಾಗಿದೆ, ಯಾವ್ದೊಂದು ಪಾತಾಳಕ್ಕೆ ಹೋಗ್ಬಿಡ್ತೀವಿ ನಾವು, ಅಲ್ಲಿ ಹಡಗು ಹೋಗ್ಬಿಡುತ್ತೆ, ಬಿದ್ಬಿಡುತ್ತೆ ಅಂತ ಭಯ ಪಡ್ತಾ ಇದ್ರು. ಸಮುದ್ರಯಾನ ಮಾಡುವಂತಹದ್ದು ಅಲ್ಲಿ ಒಂದು ಮಹಾನ್ ಸಾಹಸಿ ಕಾರ್ಯವಾಗಿತ್ತು. ಆ ಸಮಯದಲ್ಲಿ ಈ ಸಮುದ್ರಯಾನವನ್ನ ಮೊದಲು ಕೈಗೆತ್ತಿಕೊಂಡವ್ರು, ನಾನು ಮಾಡ್ತೀನಿ ಅಂತ ಮುಂದೆ ಬಂದವನು ಯಾರಪ್ಪ ಅಂದ್ರೆ ಬಾರ್ತೊಲೊಮ್ಯೂ ಡಯಾಸ್. ಭಾರತಕ್ಕೆ ಸಂಪೂರ್ಣ ಸಮುದ್ರ ಮಾರ್ಗವನ್ನು ಕಂಡಿಲಿಕ್ಕೆ ಮೊಟ್ಟ ಮೊದಲ ಬಾರಿಗೆ ಪ್ರಯತ್ನ ಮಾಡಿದ್ದ ಯಾರಪ್ಪ ಅಂದ್ರೆ ಬಾರ್ತೊಲೊಮ್ಯೂ ಡಯಾಸ್. ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಸರ್ ಇವ್ನು ಕಂಡಿಡದ್ನ? ಯಾಕೆ ಆಗ್ಲಿಲ್ಲ? ಅಷ್ಟು ಸುಲಭ ಇಲ್ಲ ಕಂಡಿಡಿಯೋದು. ಇವನೇನ್ ಮಾಡ್ತಾನೆ,
ಇವತ್ತಿನ ಕಾಲದಲ್ಲಿ ಇವತ್ತೇನು ನಮಗೆ GPS ಇದೆ, ಕಂಪ್ಲೀಟ್ಲಿ ಮ್ಯಾಪ್ ಇದೆ, ಎಲ್ಲ ಯಾವ ದೇಶಗಳು ಎಲ್ಲೆಲ್ಲಿದೆ ಎಲ್ಲ ಗೊತ್ತು ನಮಗೆ. ಅವತ್ತಿನ ಕಾಲದಲ್ಲಿ ಗೊತ್ತಿರ್ಲಿಲ್ಲ, ಹೊಸದಾಗಿ ಕಂಡಿಡ್ಬೇಕು ಎಲ್ಲದನ್ನು ಕೂಡ. ಆದ್ದರಿಂದ ಬಾತ್ಲೋಮ ಡಯಾಸು ನಾನ್ ಟ್ರೈ ಮಾಡ್ತೀನಿ, ಭಾರತಕ್ಕೆ ಸಮುದ್ರ ಮಾರ್ಗವನ್ನ ಕಂಡಿಡಿತೀನಿ ಅಂತೇಳಿ ಪ್ರಯತ್ನವನ್ನ ಮಾಡ್ದ. ಪ್ರಯತ್ನದಲ್ಲಿ ಇವನು ಅಪ್ ಟು ಸೌತ್ ಆಫ್ರಿಕಾದವರೆಗೆ ಅವನು ಬಂದ. ಅಲ್ಲಿಂದ ಅವನಿಗೆ ಆಗ್ಲಿಲ್ಲ ಮುಂದೆ ಹೋಗ್ಲಿಕ್ಕೆ, ಆಗ್ಲೇ ಇಲ್ಲ. ಬಿಕಾಸು ನಾನು ನಿಮಗೆ ವೆಸ್ಟರ್ಲೀಸ್ಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ವೆಸ್ಟರ್ಲೀಸ್ಗಳು ಅವುಗಳು 40, 50, 60 ಡಿಗ್ರಿ ಹಿಂಗೆ ಹೋಗ್ತಾ ಹೋಗ್ತಾ ತುಂಬಾ ದೊಡ್ಡ ಮಟ್ಟಕ್ಕೆ ಬಿರುಗಾಳಿ ರೀತಿಯಾಗಿ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಜೋರಾಗಿ ಬೀಸ್ತದೆ. ಅದನ್ನ ದಾಟ್ಕೊಂಡು ಭಾರತವನ್ನು ತಲುಪುವಂಥದ್ದು ಆ ಸುಲಭದ ಮಾತಲ್ಲ. ಬಾತ್ಲೋಮ ಡಯಾಸ್ ಕೂಡ ಅಪ್ ಟು ಸೌತ್ ಆಫ್ರಿಕಾದ ಕೇಪ್ ಆಫ್ ಗೂಡ್ವರೆಗೂ ಕೂಡ ಹೋಗ್ತಾನೆ. 1986 ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಮುಂದಕ್ಕೆ ಹೋಗಕ್ಕಾಗ್ಲಿಲ್ಲ. ಅವನಿಗೆ ಭಯ ಆಯ್ತು, ಅಲ್ಲಿಂದ ಅವನಿಗೆ ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಆಯ್ತು. ಬಿಕಾಸ್ ಅವರು ಅನ್ಕೊಂಡಿದ್ರು ಭೂಮಿ ಪ್ಲಾಟ್ ಆಗಿದೆ ಅಂತ ಅನ್ಕೊಂಡಿದ್ರು. ಅಲ್ಲಿಂದ ಕೆಳಗೆ ಹೋಗಕ್ಕಾಗ್ಲಿಲ್ಲ, ಸಾಕು ಅಂತೇಳಿ 1486 ಸೌತ್ ಆಫ್ರಿಕಾದ ಒಂದು ಪಾಯಿಂಟ್ ರೀಚ್ ಆಗಿ, ಕೇಪ್ ಆಫ್ ಗುಡ್ ಹೋಪ್ ಅಂತ ಕರೀತಾರೆ, ಮುಂದಕ್ಕೆ ಹೆಸರಿಡ್ತಾರೆ, ಅಲ್ಲಿಗೆ ರೀಚ್ ಆಗ್ಬಿಟ್ಟು ಅವನು ಬಾತ್ಲೋಮ ಡಯಾಸು ವಾಪಸ್ ಬರ್ತಾನೆ. ಆದ್ದರಿಂದ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಡಿಲಿಕ್ಕೆ ಮೊಟ್ಟ ಮೊದಲ ಬಾರಿಗೆ ಮುಂದೆ ಬಂದವರು ಯಾರಪ್ಪ ಅಂತ ಕೇಳಿದಾಗ ನ್ಯಾವಿಗೇಟರು, ದಟ್ ಇಸ್ ಕಾಲ್ಡ್ ಬಾತ್ಲೋಮ ಡಯಾಸ್. ನೋಡ್ರಿ, ಇಲ್ಲಿವರೆಗೂ ರೀಚ್ ಆಗ್ತಾನೆ. ಈ ಕೇಪ್ ಆಫ್ ಗುಡ್ ಹೋಪ್ ಇದೆಯಲ್ಲ, ಇಲ್ಲಿವರೆಗೂ ರೀಚ್ ಆಗ್ತಾನೆ. ಇಲ್ಲಿಂದ ನಂತರ ಹೋಗಕ್ಕಾಗ್ಲಿ, ಹಿಂಗ್ ಹೋಗಿದ್ರೆ ಆಕ್ಚುಲಿ ಸಿಕ್ಬಿಡೋದೇನೋ, ಬಟ್ ಆಗ್ಲಿಲ್ಲ. ಅವನಿಗೆ ಭಯ ಆಯ್ತು, ಭಯ ಪಟ್ಟ. ಭೂಮಿ ಫ್ಲಾಟ್ ಆಗಿದೆ, ಮತ್ತೆ ಇಲ್ಲಿ ವೆಸ್ಟರ್ನ್ಸ್ಗಳು ತುಂಬಾ ಜೋರಾಗಿ ಬೀಸ್ತಾ ಇರ್ತವೆ, ಅದನ್ನ ದಾಟ್ಕೊಂಡು ಹೋಗೋದು ಸುಲಭದಲ್ಲ. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ, ಜಿಯೋಗ್ರಫಿ ಕ್ಲಾಸ್ ನಿಮ್ಗೆ ಹೇಳ್ತೀನಿ. ಒಂದು ಸ್ವಲ್ಪ ಜಿಯೋಗ್ರಫಿ ಲಿಂಕ್ ಅನ್ನ ಹೇಳ್ತೀನಿ ನಿಮಗೆ, ಯಾಕೆ ಇದನ್ನು ದಾಟ್ಕೊಂಬರೋದು ಸುಲಭ ಅಲ್ಲ ಅಂತೇಳಿ. ಪೋರ್ಚುಗಲ್ ಕಿಂಗ್ ಜೇಮ್ಸ್ II ಈ ಒಂದು ಪಾಯಿಂಟ್ ಅನ್ನು ಏನ್ ರೀಚ್ ಮಾಡಿದ್ರು ಬಾತ್ಲೋಮ ಡಯಾಸು, ಆ ಪಾಯಿಂಟ್ಗೆ ಒಂದು ಹೊಸ ಹೆಸರನ್ನ ಇಡ್ತಾನೆ, ಕೇಪ್ ಆಫ್ ಗುಡ್ ಹೋಪ್ ಅಂತಂದ್ರೆ. ಅಂದ್ರೆ ಒಂದು ಹೋಪ್ ಇದೆ ನಮಗೆ, ಭಾರತವನ್ನ ಕಂಡಿಡಿಲಿಕ್ಕೆ, ಭಾರತಕ್ಕೆ ಸಮುದ್ರವನ್ನು ಕಂಡಿಡಿಲಿಕ್ಕೆ ನಮಗೊಂದು ಹೋಪ್ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಕೇಪ್ ಆಫ್ ಗುಡ್ ಹೋಪ್ ಅನ್ನುವಂತ ಒಂದು ಹೆಸರನ್ನ ಇಟ್ಟ. ಯಾರು? ಪೋರ್ಚುಗಲ್ ರಾಜ. ಈ ಒಂದು ಪಾಯಿಂಟ್ಗೆ ಕೇಪ್ ಆಫ್ ಗುಡ್ ಹೋಪ್, ನಾವು ಭಾರತವನ್ನ ಕಂಡಿಡ್ಲಿಕ್ಕೆ ನಮಗೊಂದು ಹೋಪ್ ಸಿಕ್ಕಿದೆ ಇದರ ಮುಖಾಂತರವಾಗಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಸರನ್ನ ಇಡ್ತಾರೆ. ಇದೇ ಕೇಪ್ ಆಫ್ ಗುಡ್ ಹೋಪ್. ಭಾರತ ಕಂಡಿಡ್ಲಿಕ್ಕೆ ಇಲ್ಲಿಗೆ ಫಸ್ಟ್ ಬಂದಿದ್ದು ಬಾತ್ಲೋಮ ಡಯಾಸ್. ಆದ್ದರಿಂದ ಇದುವರೆಗೆ ಯಾವ ನ್ಯಾವಿಗೇಟರ್ ಕೂಡ ಈಕ್ವೆಟರ್ ಅನ್ನ, ಸಾಮಾಜಿಕ ವೃತ್ತವನ್ನ ಕ್ರಾಸ್ ಮಾಡಿರ್ಲಿಲ್ಲ. ಭಯ ಪಟ್ಟಿದ್ರು, ಅಂತ ಸಾಹಸಕ್ಕೆ ಯಾರು ಹೋಗಿರ್ಲಿಲ್ಲ. ಆದ್ರೆ ಮೊಟ್ಟ ಮೊದಲ ಬಾರಿಗೆ ಸಾಮಾಜಿಕ ವೃತ್ತವನ್ನು ದಾಟಿದಂತಹ ಮೊಟ್ಟ ಮೊದಲ ನ್ಯಾವಿಗೇಟರ್ ಯಾರಪ್ಪ ಅಂತ ಕೇಳಿದಾಗ ದಟ್ ಈಸ್ ಬಾತ್ಲೋಮ ಡಯಾಸ್. ಬಾತ್ಲೋಮ ಡಯಾಸ್ ವಾಸ್ ದ ಫಸ್ಟ್ ನ್ಯಾವಿಗೇಟರ್ ಟು ಕ್ರಾಸ್ ದಿ ಈಕ್ವೆಟರ್. ಸರ್, ನೀವಂದ್ರೆ ಭೂಮಿ ಪ್ಲಾಟ್ ಆಗಿದೆ ಅಂತ ಅನ್ಕೊಂಡಿದ್ರು. ಹೌದು. ಮತ್ತೆ ಯಾವಾಗ ಭೂಮಿ ಗೋಳಾಕಾರದಲ್ಲಿ ಅಂತ ಗೊತ್ತಾಯ್ತು ಅಂತ ಕೇಳಿದಾಗ ಅದು 1919 ಟೈಮಲ್ಲಿ ಗೊತ್ತಾಗಿದ್ದು. ಫರ್ಡಿನೆಂಡ್ ಮೆಗೆಲನ್ ಅಂತ ಹೇಳ್ಬಿಟ್ಟು ಇವನು ಕೂಡ ಪೋರ್ಚುಗೀಸ್ ಎಕ್ಸ್ಪ್ಲೋರರ್. ಇವನೊಂದು ಎಕ್ಸ್ಪೆಡಿಷನ್ ಅನ್ನ ಮಾಡ್ತಾನೆ, ಸ್ಪ್ಯಾನಿಷ್ ಈಸ್ಟ್ ಇಂಡೀಸ್ ಕಡೆಗೆ ಹೋಗ್ತಾನೆ. ಬಹುಮುಖ್ಯವಾಗಿ 1919 ಇವನ ಹಡಗು ಮೂವ್ ಆಗ್ತಾ ಹೋಗುತ್ತೆ ನೋಡಿ. ಈ ಮಾರ್ಗದಲ್ಲಿ ಹೋಗ್ಬಿಟ್ಟು ಮತ್ತೆ ಇದೇ ಮಾರ್ಗದಲ್ಲಿ ಹಿಂಗ್ ವಾಪಸ್ ಬಂದ್ಬಿಟ್ಟು ಮತ್ತೆ ಇದೇ ಪ್ರದೇಶಕ್ಕೆ ಬಂದು ಸೇರ್ಕೊಳ್ಳುತ್ತೆ. ಅವಾಗ ಗೊತ್ತಾಗತ್ತೆ ಭೂಮಿ ಪ್ಲಾಟ್ ಆಗಿಲ್ಲ, ಗೋಳಾಕಾರದಲ್ಲಿದೆ. ಎಲ್ಲೋದ್ರೂ ಕೂಡ ಎಂಡ್ ಅಂತ ಸಿಗೋದಿಲ್ಲ ಭೂಮಿಗೆ ಅಂತ ಅವಾಗ ಗೊತ್ತಾಗತ್ತೆ. ಆಕ್ಚುಲಿ ಅವ್ನು ವಾಪಸ್ ಬರೋದಿಲ್ಲ, ಅಲ್ಲೇ ಅವನು ಮರಣವನ್ನ ಹೊಂತಾನೆ. ಅದು ಸೆಕೆಂಡರಿ, ಬಟ್ ಗೊತ್ತಿಲ್ಲ ನಿನಗೆ. ಮೊಟ್ಟ ಮೊದಲ ಬಾರಿಗೆ ಭೂ ಪರ್ಯಟನೆಯನ್ನ ಮಾಡಿದಂತಹ ಮೊದಲನೇ ನಾವಿಕ ಯಾರಪ್ಪ ಅಂತ ಕೇಳಿದಾಗ ಫರ್ಡಿನೆಂಡ್ ಮೆಗೆಲನ್ ಮೊಟ್ಟ ಮೊದಲ ಬಾರಿಗೆ ಭೂ ಪರ್ಯಟನೆಯನ್ನ ಮಾಡಿದವನು. ಕಂಪ್ಲೀಟ್ ಭೂಮಿಯನ್ನ ಒಂದು ರೌಂಡು ಸುತ್ತುವರಿದವನು ಅಂತ ಅರ್ಥ. ಅಂದ್ರೆ ಫರ್ಡಿನೆಂಡ್ ಮೆಗೆಲನ್. ಇಲ್ಲಿ ಗೊತ್ತಾಯ್ತು ಅವರಿಗೆ, ಭೂಮಿಗೆ ಎಂಡ್ ಇಲ್ಲ, ಇಲ್ಲಿ ಯಾವುದೇ ಒಂದು ಫ್ಲಾಟ್, ಒಂದು ಪಾತಾಳ ಅಂತ ಇಲ್ಲ, ಎಲ್ಲಿಗೋದ್ರೂ ಮತ್ತೆ ವಾಪಸ್ ಇಲ್ಲಿಗೆ ಬರ್ತೀವಿ ನಾವು ರೌಂಡ್ ಹಾಕೊಂಬಂದ್ರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಈಗ ಬಾತ್ಲೋಮ ಡಯಾಸು ಅಪ್ ಟು ಕೇಪ್ ಆಫ್ ಗುಡ್ ಹೋಪ್ ವರೆಗೂ ಹೋದ, ವಾಪಸ್ ಬಂದ, ಆಗ್ಲಿಲ್ಲ ಅಂತೇಳಿ. ನೆಕ್ಸ್ಟ್ ಇನ್ನೊಬ್ಬ ರೆಡಿ ಆಗ್ತಾನೆ, ಕ್ರಿಸ್ಟೋಫರ್ ಕೊಲಂಬಸ್. ನಾನ್ ಕಂಡಿಡಿತೀನಿ ಅಂತ ಇವನು ಮತ್ತೆ ರೆಡಿ ಆಗ್ತಾನೆ. ಈ ವಾಸ್ ದ ಸೆಕೆಂಡ್ ನ್ಯಾವಿಗೇಟರ್ ಟು ವೆಂಚರ್ ಇನ್ ದಿಸ್ ರಿಗಾರ್ಡ್. ಭಾರತವನ್ನು ಕಂಡಿಡ್ಲಿಕ್ಕೆ ಎರಡನೇ ನಾವಿಕ ಯಾರಪ್ಪ ಮುಂದಾಗಿದ್ರೆ ದಟ್ ಈಸ್ ಕಾಲ್ಡ್ ಕ್ರಿಸ್ಟೋಫರ್ ಕೊಲಂಬಸ್. ಇವ್ ನೋಡ್ರಿ, ಅವನರು ಬಾತ್ಲೋಮ ಡಯಾಸ್ ಅಟ್ಲೀಸ್ಟ್ ಆಫ್ರಿಕನ್ ಇಟ್ಕೊಂಡು ಅದ್ರ ಪಕ್ಕದಾಶ ಬಂದು ಕೇಪ್ ಆಫ್ ಗುಡ್ ಹೋಪ್ ವರೆಗೂ ಬಂದ, ಅಲ್ಲಿಂದ ಮುಂದಕ್ಕೆ ಹೋಗಿಲ್ಲ.
ಭಯ ಪಡ್ಕೊಂಡು. ಆದ್ರೆ ಕ್ರಿಸ್ಟೋಫರ್ ಕೊಲಂಬಸ್ ಸ್ಟಾರ್ಟಿಂಗೇ ರೂಟ್ ಮಿಸ್ ಆಗ್ಬಿಟ್ಟ. ಅವನು ನೋಡಿ, ಇಲ್ಲೇ ನಿಮಗೆ ಕಾಣುತ್ತೆ, ಸ್ಟಾರ್ಟಿಂಗ್ಗೆ ಅವನು ರೂಟ್ ಅನ್ನ ಮಿಸ್ ಆಗ್ಬಿಟ್ಟ ಅನ್ನುವಂಥದ್ದು. ಎಲ್ಲಿಗೆ ಹೋದ? ವಿಂಡ್ಗಳು ಜೋರಾಗಿ ಗಾಳಿ ಬೀಸಿದ್ರಿಂದ ಅವನು ಕಂಪ್ಲೀಟ್ಲಿ ರೂಟ್ ಮಿಸ್ ಆಗ್ಬಿಟ್ಟ. ಇದರ ಮುಖಾಂತರವಾಗಿ ಅವನು ಅಮೆರಿಕವನ್ನ ಶೋಧ ಮಾಡ್ತಾನೆ. ಅಮೆರಿಕವನ್ನ ಶೋಧ ಮಾಡ್ಕೊಂಡು ಅಲ್ಲಿ ಅದನ್ನ ಭಾರತ ಅಂತ ಅನ್ಕೋತಾನೆ. ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಕೊಲಂಬಸ್ನಿಂದ ಅಮೆರಿಕ ಶೋಧ ಜಸ್ಟ್ ಗೊತ್ತಿರ್ಲಿ ಅಷ್ಟೇ, ಸುಮ್ಮನೆ ಒಂದು ಕಥೆಗಳ ತರ ನೆನ್ಪಿಟ್ಟು ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಇದು. ಸೆಕೆಂಡ್, ಕೊಲಂಬಸ್ ಹೇಗೆ ಅಮೆರಿಕನ ಶೋಧ ಮಾಡ್ದ, ಭಾರತ ಅನ್ಕೊಂಡಿದ್ದ ಅದನ್ನ. ಆಕ್ಚುಲಿ 1476 ಅವನ ಒಂದು ಇತಿಹಾಸ ನೋಡ್ಕೊಂಡ. ಕೊಲಂಬಸ್ನ ಇತಿಹಾಸ, ಇವರೊಬ್ಬ ಗ್ರೇಟೆಸ್ಟ್ ಸಾಹಸಿ ನಾವಿಕ. ಅವನ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳ್ಕೊಂಡ್ಬಿಡೋಣ. 1476 ಯಾವುದೋ ಒಂದು ವ್ಯಾಪಾರಿ ನೌಕೆಯನ್ನು ಏರ್ಬಿಟ್ಟು ಕೊಲಂಬಸ್ ಲಿಸ್ಬನ್ಗೆ ಬರ್ತಾನೆ. ಇವ ಆಕ್ಚುಲಿ ಬೇಸಿಕಲಿ ಫ್ರಮ್ ಇಟಲಿ. ಇಟಲಿಯವನು ಯಾವುದೋ ಒಂದು ವ್ಯಾಪಾರಿ ನೌಕೆಯನ್ನು ಏರ್ಬಿಟ್ಟು ಕೊಲಂಬಸ್ ಲಿಸ್ಬನ್ಗೆ ಬರ್ತಾನೆ. ಅಲ್ಲಿ ತನ್ನ ಸಹೋದರನೊಂದಿಗೆ ಕೂಡಿ ಭೂಪಟ ಮತ್ತು ಜಲಪಟಗಳ ರಚನೆಯಲ್ಲಿ ತಲೀನನಾಗ್ತಾನೆ. ಪೋರ್ಚುಗಲ್ಲಿನ ಸ್ಯಾಗ್ರೇಸ್ ಎಂಬ ಸಣ್ಣ ಗ್ರಾಮದಲ್ಲಿ ಪ್ರಿನ್ಸ್ ಹೆನ್ರಿ ದಿ ನ್ಯಾವಿಗೇಟರ್ ಸ್ಥಾಪಿಸಿದ ನೌಕಾಶಾಲೆಯನ್ನು ನೋಡಿ ಬರ್ತಾನೆ. ನಡುವೆ ಐಸ್ಲೆಂಡ್ ಅವರಿಗೆ ಯಾನ ಮಾಡಿ ಬಂದ ಈತನಿಗೆ ಪೋರ್ಚುಗೀಸ್ ಜನರ ಯಾನೋತ್ಸಾಹ ಅಮಿತ ಸ್ಫೂರ್ತಿಯನ್ನ ಕೊಡುತ್ತೆ. ಪಶ್ಚಿಮದಿಂದ ಪ್ರಯಾಣ ಮಾಡಿ ಭಾರತಕ್ಕೊಂದು ಹೊಸ ಹಾದಿಯನ್ನು ಕಂಡುಹಿಡಿಯುವ ವಿಷಯವನ್ನ ಆತ ಪೋರ್ಚುಗಲ್ ದೊರೆ ಎರಡನೆಯ ಜಾನ ಮುಂದಿರ್ತಾನೆ. 1484 ಒಂದು ವರ್ಷದ ಮೇಲೆ ತನ್ನ ಭಿನ್ನಪ ಅಂಗೀಕೃತವಾಗಿಲ್ಲವೆಂಬ ವಿಷಯವನ್ನು ತಿಳಿದು ಮರುಗುತ್ತಾನೆ. ಇಂಗ್ಲೆಂಡ್, ಫ್ರಾನ್ಸ್ ದೇಶಗಳ ರಾಜರಿಂದಲೂ ಕೂಡ ಈತನಿಗೆ ಯಾವ ಸಹಾಯ ದೊರಲಿಲ್ಲ. ಭಾರತಕ್ಕೆ ಸಮುದ್ರವನ್ನು ಕಂಡಿತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಕೂಡ ಯಾರೂ ನೀವು ಸಪೋರ್ಟ್ ಮಾಡಲಿಲ್ಲ. ಅನಂತರ ಸ್ಪೇನ್ ದೇಶಕ್ಕೆ ಹೋಗಿ ತನ್ನ ಯೋಜನೆಯನ್ನ ರಾಜದಂಪತಿಗಳಾದ ಫರ್ಡಿನಾಂಡ್ ಮತ್ತು ಇಸಾಬೆಲ್ಲರಿಗೆ ವಿವರಿಸಿ ಅವರ ಕೃಪೆಯನ್ನು ಬೇಡ್ತಾನೆ. ಅಲ್ಲೂ ಕೂಡಲೇ ನೆರವು ದೊರೆಯುವ ಸೂಚನೆ ಕಾಣಲಿಲ್ಲ. ಅಂತೂ ಕೊನೆಗೆ ಸ್ಪೇನಿನ ಶ್ರೀಮಂತನೊಬ್ಬ ಮಧ್ಯಸ್ಥಿಕೆಯ ಫಲವಾಗಿ ರಾಜದಂಪತಿಗಳು ಕೊಲಂಬಸ್ನಿಗೆ ಬೇಕಾದ ಸಹಾಯ ಸೌಕರ್ಯಗಳನ್ನೆಲ್ಲ ಒದಗಿಸುವುದಾಗಿ ಆಶ್ವಾಸನೆಯನ್ನ ಕೊಡ್ತಾರೆ. ನೋಡ್ರಿ, ಈ ರೀತಿಯಾಗಿ ಅವನು ಟ್ರೈ ಮಾಡ್ತಾನೆ, ಕಂಡಿಡಿಬೇಕು. ಯಾರು ಸಪೋರ್ಟ್ ಮಾಡಕ್ ಕಂಡಿಲ್ಲ ಅವನಿಗೆ. ಬಿಕಾಸ್ ಭಾರತಕ್ಕೆ ಸಮುದ್ರ ಮಾರ್ಗ ಕಂಡಿದ್ದು ಅಷ್ಟು ಸುಲಭದ ಮಾತಲ್ಲ, ಅದು ದೊಡ್ಡ ಸಾಹಸದ ಕಥೆಯಾಗಿತ್ತು. ಇವನ ಮಾತನ್ನ ಯಾರು ನಂಬಲಿಲ್ಲ. ಖಂಡಿತೀನಿ ಅಂತ ಸಪೋರ್ಟ್ ಮಾಡಿರ್ತಂದ್ರೂ ಕೂಡ ಯಾರು, ಬಿಕಾಸ್ ಅದಕ್ಕೆ ಸಪೋರ್ಟ್ ಬೇಕು, ಅದಕ್ಕೆ ರಾಜರ ಸಪೋರ್ಟ್ಗಳು ಬೇಕು. ತುಂಬಾ ದೊಡ್ಡ ಹಣ ಖರ್ಚಾಗತ್ತೆ, ಅದಕ್ಕೆ ದೊಡ್ಡ ಸಾಹಸ ಅದು. ಯಾರು ಸಪೋರ್ಟ್ ಮಾಡಲಿಲ್ಲ ಅವನಿಗೆ. ನಂತರವಾಗಿ ಸ್ಪೇನ್ನ ಶ್ರೀಮಂತನೊಬ್ಬ ರೆಡಿ ಆಗ್ತಾನೆ. ಸ್ಪೇನ್ ದೇಶದ ಉದಾರ ಆಶ್ರಯದಿಂದ ಸಾಂತಾ ಮೇರಿಯಾ, ಪಿಂಟಾ ಮತ್ತು ನೀನಾ ಎಂಬ 3 ಹಡಗುಗಳನ್ನ ಸಜ್ಜುಗೊಳಿಸ್ತಾನೆ. ನೋಡ್ರಿ, 3 ಹಡಗುಗಳನ್ನ ಸಜ್ಜುಗೊಳಿಸ್ತಾನೆ ಹೊರಡ್ಲಿಕ್ಕೆ. ಕೊಲಂಬಸ್ ಸುಮಾರು 90 ಮಂದಿ ಸಂಗಡಿಗರೊಡನೆ 1492 ಇಸವಿಯ ಆಗಸ್ಟ್ 3ರಂದು ಪಾಲೋಸ್ ರೇವ್ ಪಟ್ಟಣದಿಂದ ಹೊರಟು ಮಾರ್ಗ ಮಧ್ಯೆ ಕೆನರಿ ದ್ವೀಪಗಳಲ್ಲಿ ತನ್ನ ಹಡಗು ಪರಿವಾರಕ್ಕೆ ಬೇಕಾದ ಅವಶ್ಯಕತೆಗಳನ್ನ ಪೂರೈಸಿಕೊಂಡು ನೇರವಾಗಿ ತನ್ನ ಯಾನವನ್ನ ಪಶ್ಚಿಮದತ್ತ ಮುಂದುವರಿಸ್ತಾನೆ. ಅಂದಿಗೆ ಅಟ್ಲಾಂಟಿಕ್ ಸಾಗರದ ಗೊತ್ತುಗುರುಗಳನ್ನು ಯಾರು ಕಂಡಿರಲಿಲ್ಲ. ಮೊದಲ ಬಾರಿಗೆ ಜಲಪಟದ ಸಹಾಯವಿಲ್ಲದೆ ಹೊಸ ನೀರಿನಲ್ಲಿ ಪ್ರಯಾಣ ಮಾಡಿದ ಕೊಲಂಬಸ್ನ ಧೈರ್ಯ, ಜಾನು ಮೆಚ್ಚತಕ್ಕವೇ. ನೆಲವನ್ನಿನ್ನು ಕಾಣಲಾರವು ಎಂದು ದುಃಖಿಸಿ ಕಂಗಾಲಾದ ನಾವಿಕರಿಗೆ, ನೋಡ್ರಿ ಇನ್ನೇನು ಎಲ್ಲಿ ಸಿಗ್ತಾ ಇಲ್ಲಪ್ಪ ನೆಲ, ಯಾವ ಭೂಮಿಲಿ ಸಿಗ್ತಾರ ಅಂತ ಟೈಮಲ್ಲಿ ಎಲ್ಲ ಕಂಗಾಲಾಗ್ಬಿಟ್ಟಿದ್ರು. ಆಗ ಕೊನೆಗೊಮ್ಮೆ ನೆಲ ದರ್ಶನವಾಯಿತು. ಕೊಲಂಬಸ್ ಸ್ಯಾನ್ ಸಾಲ್ವಡಾಲ್ ದ್ವೀಪಗಳನ್ನ ತಲುಪಿ ಅಲ್ಲಿ ಆದಿವಾಸಿಗಳನ್ನು ಅವರು ಸೇರುತ್ತಿದ್ದ ಚುಟ್ಟಗಳನ್ನು ಕಂಡು ವಿಸ್ಮಿತನಾಗ್ತಾನೆ. ತಾನು ಗುರುತಿಸಿದ್ನಲ್ಲ ಅಮೆರಿಕ ಎಂಬ ಪ್ರಜ್ಞೆ ಕೊಲಂಬಸ್ಗೆ ಇರಲಿಲ್ಲ. ತಾನು ಕಂಡ ದ್ವೀಪಗಳನ್ನ ಹಿಂಡೀಸ್ ಅಂತ ಅನ್ಕೋತಾನೆ. ಅಂದ್ರೆ ಅವರು ಇಂಡಿಯನ್ನರು ಅಂತ ಕರೀತಾನೆ. ಇಂಡೀಸ್ ಅದು ಅಲ್ಲಿ ಜನರನ್ನ ಹಿಂಡಿಯನ್ನರು ಅಂತ ಕರೀತಾರೆ. ಇಂಡೀಸ್ ಅಂತ ಕರೀತಾನೆ. ಅಲ್ಲಿ ಜನರು ಇಂಡಿಯನ್ನರು ಅಂತ ಅವನು ಕರೀತಾನೆ. ಅವನಿಗೆ ನಾನು ಕಂಡಿದ್ದು ಅಮೆರಿಕನ್ ಅಂತ ಅವನಿಗೆ ಗೊತ್ತಾಗ್ಲಿಲ್ಲ. ಭಾರತಕ್ಕೆ ಸಮುದ್ರ ಮಾರ್ಗವನ್ನ ಕಂಡುಹಿಡಿಯುವಂತದ್ದು ಯಾಕೆ ಕಷ್ಟ? ವೆಸ್ಟರ್ಲೀಸ್ ಅಂತ ಬಂದಾಗ, ಪ್ರತಿ ವಾಣಿಜ್ಯ ಮಾರುತಗಳು ಅಂತ ಬಂದಾಗ, ಪ್ರತಿ ವಾಣಿಜ್ಯ ಮಾರುತಗಳು ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ತುಂಬಾ ಜೋರಾಗಿ ಬೀಸ್ತವೆ. ಕಾರಣ ಯಾಕಪ್ಪ ಅಂದ್ರೆ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಲ್ಯಾಂಡ್ ಜಾಸ್ತಿ ಇದೆ, ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಲ್ಯಾಂಡ್ ಕಡಿಮೆ ಇರೋದ್ರಿಂದ ಅತ್ಯಂತ ಹೆಚ್ಚು ಜೋರಾದ ಬಲದಿಂದ ಅವು ಬೀಸ್ತವೆ ವೆಸ್ಟರ್ಲೀಸ್ಗಳು ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ. ವೆಲಾಸಿಟಿ ಆಫ್ ವೆಸ್ಟರ್ಲೀಸ್, ಅತ್ಯಂತ ಒಂದು ವೇಗ ಏನಿದೆ ವೆಸ್ಟರ್ಲೀಸ್ ನ ವೇಗ ಸೌತ್ ಕಡೆಗೆ ಹೋದ ಹಾಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಇನ್ನೂ ಕೆಳಗಡೆ 40, 50, 60 ಕಡೆ ಹೋದ ಹಾಗೆ, ಅಕ್ಷಾಂಶ ಕಡೆ ಹೋದ ಹಾಗೆ ಇನ್ನೂ ಬಿರುಗಾಳಿ ರೂಪವನ್ನು ಪಡ್ಕೊಳ್ತದೆ. ಅದಕ್ಕೆ ನಾವು ವೆಸ್ಟರ್ಲೀಸ್ಗಳನ್ನ ನಾವು 3 ರೀತಿ ಡಿವೈಡ್ ಮಾಡ್ತೀವಿ. ನೋಡ್ರಿ, ರೋರ್ ದಕ್ಷಿಣ ಗೋಳಾರ್ಧದಲ್ಲಿ
40 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್ಸ್ ಕಡೆ ಬಂದಾಗ 40ರ ಅಬ್ಬರದ ಗಾಳಿ ಅಂತ ಕರಿತೀವಿ, ಅಷ್ಟು ಅಬ್ಬರವಾಗಿ ಗಾಳಿ ಬೀಸುತ್ತೆ. ನೌಕಾ ಏನ್ ಮಾಡ್ತಾರೆ, ಸುಲಭ ಅದ್ರಲ್ಲಿ ಸಿಲ್ಕಾಕೊಂಡ್ಬಿಡ್ತಾರೆ. 50ಕ್ಕೆ ಹೋದಾಗ, ಅಕ್ಷಾಂಶಕ್ಕೆ ಹೋದಾಗ 50ರ ಉಗ್ರ ಗಾಳಿ ಫ್ಯೂರಿಯಸ್ 50s ಅಂತ ಕರಿತೀವಿ. ಫಸ್ಟ್ 40ರಲ್ಲಿ ರೋರಿಂಗ್ 50s, ರೋರಿಂಗ್ 40s, ಫ್ಯೂರಿಯಸ್ 50s 50ರಲ್ಲಿ. 60ಕ್ಕೆ ಹೋದಾಗ ಇನ್ನೂ ಸ್ಪೀಡ್ ಆಗಿ ಬೀಸುತ್ತೆ. ಸ್ಟ್ರೈಕಿಂಗ್ 60s ಅಂತ ಕರಿತೀವಿ. 60ರ ಅರಚುವ ಗಾಳಿ ಅಂತ ಕರಿತೀವಿ. ಅಷ್ಟು ಜೋರಾಗಿ ಗಾಳಿ ಬೀಸುತ್ತೆ. ನೋಡ್ರಿ ಇಲ್ಲಿ ಅರ್ಥ ಅಷ್ಟು ಸುಲಭ ಇಲ್ಲ. ಈಗ ಭಾರತಕ್ಕೆ ಬರ್ಬೇಕಂದ್ರೆ ಇಲ್ಲಿ ದಾಟ್ಕೊಂಡ್ ಬರ್ಬೇಕು ಅವರು. ಇಲ್ಲಿ 40s 50s ಇಲ್ಲಿ ಸಿಯಾಕೊಂಡ್ಬಿಡ್ತಾರೆ ಅವ್ರು. 60s ಇಲ್ಲಿ ಸಿಯಾಕೊಂಡ್ಬಿಡ್ತಾರೆ. ಇಲ್ಲಿ ಸಿಯಾಕೊಂಡ್ಬಿಟ್ರೆ ಮುಗೀತು. ಈ ಒಂದು ಜೋರಾದ ಗಾಳಿಗೆ ಅವ್ರು ಸಿಯಾಕೊಂಡ್ಬಿಟ್ರೆ ಅವ್ರು ದಾಟ್ಕೊಂಡ್ ಬರೋಕ್ ಕಷ್ಟ ಆಗ್ತದೆ. ಅದರಿಂದ ಇಲ್ಲಿ ಅವ್ರು ಬಂದು ಸಿಯಾಕೊಳ್ತಾ ಇದ್ರು. ಬಹಳ ಕಷ್ಟ ಆಗ್ತದೆ ಇಲ್ಲಿ ನೌಕಾಯನ ಮಾಡೋದು. ಅಷ್ಟು ಜೋರಾಗಿ ವೆಸ್ಟರ್ಲೆಸ್ಗಳು ಬೀಸ್ತಾ ಇದ್ವು ಇಲ್ಲಿ ಈ ಒಂದು ಪ್ರದೇಶದಲ್ಲಿ. ಇದನ್ನ ದಾಟ್ಕೊಂಡೇ ಬರೋಕೆ ಭಾರತಕ್ಕೆ ಸಮುದ್ರಯಾನ ಮಾಡ್ಬೇಕು ಅಂತಂದ್ರೆ, ಬಿಕಾಸ್ ಇಲ್ಲಿ ಬರಂಗಿಲ್ವಲ್ಲ, ಇಲ್ಲಿ ಬರೋದಲ್ಲ ಸರ್, ಇಲ್ಲಿ ಬರಂಗಿಲ್ವಲ್ಲ. ಯಾಕೆಂದ್ರೆ ಇಲ್ಲಿ ಆಟೋಮನ್ ಟರ್ಕರು ಕಂಪ್ಲೀಟ್ಲಿ ವಶಪಡಿಸ್ಕೊಂಡಿದ್ದಾರೆ, ಬಿಡೋದೇ ಇಲ್ಲ ಅವ್ರನ್ನಲ್ಲಿ. ಕಂಪ್ಲೀಟ್ಲಿ ಸಿ ರೂಟವನ್ನೇ ಭಾರತಕ್ಕೆ ಕರೀಡಬೇಕಾದಂತಹ ಒಂದು ಸಂದರ್ಭ ಇವರಿಗೆ ಒದಗಿ ಬಂದಿದೆ. ಈಗ ಕ್ರಿಸ್ಟೋಫರ್ ಕೊಲಂಬಸ್ ಕೂಡ ಕಂಪ್ಲೀಟ್ಲಿ ಫೇಲ್ ಆಗ್ತಾನೆ, ಅಮೆರಿಕವನ್ನ ಶೋಧಿಸ್ತಾನೆ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಟೀಮ್ ಅನ್ನ ಮೂವ್ ಮಾಡಿದವನು ವಾಸ್ಕೋ ಡಿ ಗಾಮಾ. ಸಕ್ಸಸ್ಫುಲಿ ಡಿಸ್ಕವರ್ಡ್, ಭಾರತಕ್ಕೆ ಎಲ್ಲಾ ಕಂಪ್ಲೀಟ್ ಸಮುದ್ರ ಮಾರ್ಗವನ್ನ ಯಶಸ್ವಿಯಾಗಿ ಕಂಡಿದ್ದನಪ್ಪ ಅಂದ್ರೆ ವಾಸ್ಕೋ ಡಿ ಗಾಮಾ. ಇವನು ಸಿ ರೂಟ್ ಮುಖಾಂತರವಾಗಿ ಭಾರತಕ್ಕೆ ಬರ್ತಾನೆ. ಮೇ 17, 1498ರಂದು ಕಲ್ಲಿಕೋಟೆ ಪಕ್ಕದಲ್ಲಿರುವಂತಹ ಕೊಪ್ಪಡ್ ಅನ್ನುವಂತ ಪ್ರದೇಶಕ್ಕೆ, ಕೊಪ್ಪಡ್ ಅನ್ನುವ ಪ್ರದೇಶಕ್ಕೆ ಅವನು ತಲುಪುವ ಮೂಲಕ ಭಾರತಕ್ಕೆ ಕಂಪ್ಲೀಟ್ ಸಮುದ್ರ ಮಾರ್ಗವನ್ನ ಯಶಸ್ವಿಯಾಗಿ ಕಂಡುಹಿಡಿತಾನೆ. ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು, ವಾಸ್ಕೋ ಡಿ ಗಾಮಾ ಭಾರತಕ್ಕೆ ಸಂಪೂರ್ಣ ಸಮುದ್ರ ಮಾರ್ಗವನ್ನ ಕಂಡುಹಿಡಿದು ಯಾವಾಗ ಅಂತ ಕೇಳಿದಾಗ 1498 ಮೇ 17ರಂದು. ಎಲ್ಲಿ ತಲುಪ್ತಾನೆ ಅಂತ ಕೇಳಿದಾಗ ಕಲ್ಲಿಕೋಟೆ, ಪರ್ಟಿಕ್ಯುಲರ್ ಪಾಯಿಂಟ್ ಅಂತ ಕೇಳಿದಾಗ ಕೊಪ್ಪಡ್ ಅಂತ ನಿಮಗೆ ಗೊತ್ತಿರ್ಲಿ. ವಾಸ್ಕೋ ಡಿ ಗಾಮಾನು ಕೂಡ ತಪ್ಪಿಸ್ಬಿಟ್ಟಿದ್ರು. ಅವನು ಕಂಪ್ಲೀಟ್ ಅವನು ಸ್ವಲ್ಪ ತಪ್ಪು ಹೋಗ್ಬಿಟ್ಟಿದ್ದ. ಅವನಿಗೂ ಕನ್ಫ್ಯೂಷನ್ ಆಗೋಯ್ತು ಭಾರತ ಎಲ್ಲಿ ಬರುತ್ತಪ್ಪ ಅಂತೇಳಿ. ಅವನು ಅವತ್ತಿನ ಕಾಲದಲ್ಲಿ ಅವ್ರೇನು ಕಂಡಿಡ್ತಿದ್ರಲ್ಲ, ಆ ಟೈಮಲ್ಲಿ ಅರೇಬಿಯನ್ಸ್ ಮತ್ತು ಭಾರತದ ಮಧ್ಯೆ ಒಳ್ಳೆ ವ್ಯಾಪಾರ ಸಂಬಂಧ ಆಗ್ತಿತ್ತು. ಆ ಟೈಮಲ್ಲಿ ವಾಸ್ಕೋ ಡಿ ಗಾಮನಿಗೆ ಒಬ್ಬ ಅರೇಬಿಯನ್ ನ್ಯಾವಿಗೇಟರ್ ಸಿಕ್ಬಿಟ್ಟ ಅವನ ಸಮುದ್ರಯಾನದಲ್ಲಿ, ಇಬ್ನ್ ಮಜೀದ್ ಅಂತೇಳಿ. ಅವರ ಸಹಾಯದಿಂದ, ಇಬ್ನ್ ಮಜೀದ್ ಅವರ ಸಹಾಯದಿಂದ ಅವನು ಭಾರತಕ್ಕೆ ಬಂದ. ಇಲ್ಲಾಂದ್ರೆ ಅವ್ನು ತಪ್ಪಿಸ್ಕೊಂಡು ಹೋಗ್ಬಿಡ್ತಿದ್ದ, ಬೇರೆ ಕಡೆಗೆ ಹೋಗ್ಬಿಡ್ತಿದ್ದ. ಅದರಿಂದ ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು, ವಿತ್ ದ ಹೆಲ್ಪ್ ಆಫ್ ಅರೇಬಿಯನ್ ನ್ಯಾವಿಗೇಟರ್ ಇಬ್ನ್ ಮಜೀದ್ ಅವರ ಸಹಾಯದಿಂದ ಭಾರತಕ್ಕೆ ಸಮುದ್ರ ಮಾರ್ಗವನ್ನ ಅವನು ಕಂಡುಹಿಡಿದ. ನೋಡ್ರಿ ಇಲ್ಲಿ ನೋಡ್ರಿ, ಅವನು ಲಿಸ್ಬನ್ನಿಂದ ಬಿಡ್ತಾನೆ. ಬಿಟ್ಕೊಂಡು ಈ ರೀತಿಯಾಗಿ ಅವನು ಬಂದು ಈ ರೀತಿಯಾಗಿ ಬರ್ತಾನೆ. ಇಲ್ಲಿಗೂ ಕೂಡ ಬರ್ತಾನೆ, ದಾಟ್ಕೊಂಡು ಮತ್ತೆ ಇಲ್ಲೋಗಿ ರೆಸ್ಟ್ ಮಾಡ್ತಾನೆ. ಇಲ್ಲಿ ಅವನು ಒಬ್ಬ ಅರೇಬಿಯನ್ ಒಬ್ಬ ವ್ಯಾಪಾರಿ ಸಮುದ್ರಯಾನಿ ಸಿಗ್ತಾನಲ್ಲಿ. ಅವನನ್ನ ಫಾಲೋ, ಅವ್ರಿಗೆ ಗೊತ್ತಾಗ್ತದೆ, ಇವನು ಇಂಡಿಯಾ ಹೋಗ್ತಾನೆ ಅಂತ ಗೊತ್ತಾಗ್ತದೆ. ಅವಾಗ ಅವನನ್ನ ಫಾಲೋ ಮಾಡೋ ಮುಖಾಂತರವಾಗಿ ಅವನು ಇಲ್ಲಿಂದ ಭಾರತಕ್ಕೆ ಸಮುದ್ರ ಮಾರ್ಗವನ್ನ ಕಂಡಿದ್ದಾನೆ. ನೋಡ್ರಿ ಅಷ್ಟು ಸುಲಭ. ನೋಡ್ರಿ ಸ್ವಲ್ಪ ಮಿಸ್ ಆದ್ರೂ ಕೂಡ ಹಿಂಗೋಗ್ಬಿಡ್ತಾರೆ, ಬೇರೆ ಯಾವ ದೇಶಕ್ಕೆ ಹೋಗ್ಬಿಡ್ತಾರೆ. ಆಮೇಲೆ ಅದರಿಂದ ಸ್ವಲ್ಪ ಇದೇ ಡೈರೆಕ್ಷನ್ ಬರಬೇಕಿತ್ತು. ಅದು ಅರೇಬಿಯನ್ನರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಅದರಿಂದ ಅರೇಬಿಯನ್ ನ್ಯಾವಿಗೇಟರ್ ಇಬ್ನ್ ಮಜೀದ್ ಅವರ ಸಹಾಯದಿಂದ ಭಾರತಕ್ಕೆ ಸಮುದ್ರ ಮಾರ್ಗವನ್ನ ಕಂಡುಹಿಡಿತಾನೆ. ಸರ್ ಇನ್ನೊಂದು ರೂಟ್ ಇದೆ, ಅದು ವಾಪಸ್ ಹೋಗಿದ್ದು. ಇನ್ನೊಂದು ರೂಟ್ ಇದೆ, ಅದು ವಾಪಸ್ ಹೋಗಿದ್ದ ರೂಟ್ ಅದು. ಕೊಪ್ಪಡ್ ಅನ್ನೋ ಪ್ರದೇಶಕ್ಕೆ ಅವನು ಬರ್ತಾನೆ. ಕಲ್ಲಿಕೋಟೆ ಅಂತ ಕೂಡ ನೆನ್ಪಿಟ್ಟು ಸಾಕು. ಅಷ್ಟೊಂದು ಡೀಟೇಲ್ಡ್ ಆಗಿ ಕೊಪ್ಪಡ್ ಅಂತ ಎಲ್ಲೂ ಕೇಳೋದಿಲ್ಲ, ಕಲ್ಲಿಕೋಟೆ ಅಂತಾನೆ ಯೂಶಲಿ ಕೇಳ್ತಾರೆ. ವಾಸ್ಕೋ ಡಿ ಗಾಮಾ ಒಬ್ಬ ಲೋಕಲ್ ಫಿಶರ್ಮನ್ ಹೆಡ್ ಆಗಿರ್ತಕ್ಕಂಥ ಜಾಮೋರಿನ್ ಅಂತ ಕರಿತಿದ್ವಿ. ಜಾಮೋರಿನ್ ಮೀನ್ಸ್ ಲೋಕಲ್ ಫಿಶರ್ಮನ್ ಹೆಡ್. ಸ್ಥಳೀಯ ಮೀನುಗಾರರ ಮುಖ್ಯಸ್ಥರನ್ನ ಜಾಮೋರಿನ್ ಅಂತ ಕರಿತಾ ಇದ್ರು. ಅವನ ಹೆಸರು ರಾಜ ಮನು ವಿಕ್ರಮ ವರ್ಮ ಅಂತೇಳಿ. ತುಂಬಾ ಜನ ಅನ್ಕೋತೀರಿ ಜಾಮೋರಿನ್ ಅನ್ನುವಂಥದ್ದು ರಾಜನ ಹೆಸರು ಅನ್ಕೋತೀರಿ. ನೋ, ಅಲ್ಲಿ ಸ್ಥಳೀಯ ಮೀನುಗಾರರ ಮುಖ್ಯಸ್ಥರನ್ನ ಜಾಮೋರಿನ್ ಅಂತ ಕರಿತಾ ಇದ್ರು. ಅವನ ಹೆಸರು ರಾಜ ಮನು ವಿಕ್ರಮ ವರ್ಮ ಅಂತೇಳಿ. ಕಲ್ಲಿಕೋಟೆ ಅವನಂದ್ರಲ್ಲೇ ಬರ್ತಾ ಇತ್ತು. ಅವನೇ ಆ ಪ್ರದೇಶಕ್ಕೆ ಹೆಡ್ ಆಗಿದ್ದ. ಕಿಂಗ್ ತರ ಅವನು ಆಳ್ವಿಕೆನ ಮಾಡ್ತಾ, ಅದ್ ಪ್ರದೇಶ ಅವನೇ ವಶಪಡಿಸ್ಕೊಂಡಿದ್ದ. ಅವನೇ ರೂಲರ್ ತರ ಇದ್ದಲ್ಲಿ. ಜಾಮೋರಿನ್ ಅಂದ್ರೆ ಫಿಶರ್ಮನ್ ಹೆಡ್ ಅಂತ ಅರ್ಥ. ಅವನು
ಕಲ್ಲಿಕೋಟೆಗೆ ಬರ್ತಾನಲ್ವ ವಾಸ್ಕೋ ಡಿ ಗಾಮ. ಆದ್ದರಿಂದ ರಾಜ ಮನು ವಿಕ್ರಮ ವರ್ಮ ಕಲ್ಲಿಕೋಟದ ಜಮರಿನ್ ಆಗಿರ್ತಕ್ಕಂಥ, ಕಲ್ಲಿಕೋಟದ ಸ್ಥಳೀಯ ಮೀನುಗಾರರ ಮುಖ್ಯಸ್ಥರಾಗಿರ್ತ ಜಮರಿನ್ ಆಗಿರ್ತಕ್ಕಂಥ ರಾಜ ಮನು ವಿಕ್ರಮ ವರ್ಮ ವಾಸ್ಕೋ ಡಿ ಗಾಮ ಏನು ಮೇ 17, 1098ರಲ್ಲಿ ಭಾರತಕ್ಕೆ ಬರ್ತಾನೆ. ಆವಾಗ ಅವನಿಗೆ ಮಾಹಿತಿ ಹೋಗುತ್ತೆ, ಯಾರೋ ಈ ತರ ಭಾರತಕ್ಕೆ ಸಮುದ್ರ ಮಾರ್ಗ ಮುಖಾಂತರ ಬಂದಿದ್ದಾರೆ ಅಂತೇಳಿ. ಅವಾಗ ಜಾಮೋರಿನ್ ಹೋಗ್ತಾನೆ, ಯಾರು ರಾಜ ಮನು ವಿಕ್ರಮ ಅವರು ಹೋಗ್ಬಿಟ್ಟು ಕೇಳ್ತಾನೆ ಯಾರು ಏನು, ಸ್ವಲ್ಪ ಎಲ್ಲ ಅವರು ಕನ್ವರ್ಷನ್ ಮಾಡ್ಕೊಂಡು, ಬಿಕಾಸ್ ಸರ್ ಯಾವ ಭಾಷೆಯಲ್ಲಿ ಕನ್ವರ್ಷನ್ ಮಾಡ್ತಾರೆ ಅವೆಲ್ಲ ನಿಮ್ಗೆ ಅವಶ್ಯಕ ಇಲ್ಲ, ಅವರು ನಾರ್ಮಲ್ ಆಗಿ ಅವ್ರಿಗೂ ಬೇರೆ ರೂಪದಲ್ಲಿ ಮಾಡ್ತಾರದು. ಆ ರೀತಿಯಾಗಿ ಮಾಡ್ತಾ ಅವ್ರಿಗೆ ಗೊತ್ತಾಗ್ತದೆ, ಇವರು ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಖಂಡಿಕಂತಾನೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ವೆಲ್ಕಮ್ ಮಾಡ್ಬಿಟ್ಟು ಅವ್ರಿಗೆ ಅದ್ದೂರಿ ಸ್ವಾಗತವನ್ನ ಕೋರ್ತಾನೆ ಜಾಮೋರಿನ್. ನೋಡ್ರಿ, ಭಾರತೀಯರ ಮೈಂಡ್ ಸೆಟ್ ಎಂತದ ಬಂದ್ರೆ, ಯಾರು ಬಂದ್ರು ಕೂಡ ಅವರಿಗೆ ಅದ್ದೂರಿಯಾಗಿ ಸ್ವಾಗತವನ್ನ ಕೋರುವಂಥದ್ದು, ಅಂದ್ರೆ ಅಕ್ಸೆಪ್ಟ್ ಮಾಡಿಕೊಳ್ಳುವಂತ ಗುಣ ಭಾರತೀಯರದು. ಅದಕ್ಕೆ ಅಂತಹ ವಾಸ್ಕೋ ಡಿ ಗಾಮನನ್ನ ಭಾರತಕ್ಕೆ ಅವನು ಈ ಒಂದು ದೊಡ್ಡ ಅದ್ದೂರಿ ಸ್ವಾಗತವನ್ನ ರಾಜ ಮನು ವಿಕ್ರಮ ವರ್ಮ ಮಾಡ್ತಾನೆ. ಬಟ್ ಆದ್ರೆ ವಾಸ್ಕೋ ಡಿ ಗಾಮನಿಂದನೇ ಕೊಲೆ ಆಗ್ತಾನೆ. ಆಕ್ಚುಲಿ ಈ ರಾಜ ಮನು ವಿಕ್ರಮ ವರ್ಮ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಸ್ವಾಗತವನ್ನ ಕೊಡಿದ್ರು ಕೂಡ ಅದೇ ವಾಸ್ಕೋ ಡಿ ಗಾಮ ತನ್ನ ಸ್ವಾರ್ಥಕ್ಕೋಸ್ಕರ ರಾಜ ಮನು ವಿಕ್ರಮ ವರ್ಮನ ಕೊಲ್ತಾನೆ. ಐ ವಿಲ್ ಟೆಲ್ ಯು ಯಾಕೆ ಅಂತ ಹೇಳ್ತೀನಿ ನಿಮಗೆ, ಯಾಕೆ ಕೊಲೆ ಮಾಡ್ದ, ಐ ವಿಲ್ ಟೆಲ್ ಯು. ಪೋರ್ಚುಗೀಸರು ಯಾವಾಗ ವಾಸ್ಕೋ ಡಿ ಗಾಮ ಭಾರತಕ್ಕೆ ಸಮುದ್ರ ಮಾರ್ಗವನ್ನ ಕಂಡಿತಾನೆ, ಈಗ ಅವರಿಗೆ ಒಂದು ಕಂಪ್ಲೀಟ್ಲಿ ಸ್ವಾರ್ಥ ಕ್ರಿಯೇಟ್ ಆಗುತ್ತೆ. ಭಾರತ ಜೊತೆ ಆ ಟೈಮಲ್ಲಿ ವ್ಯಾಪಾರ ಮಾಡ್ತಿದ್ದವರು ಅರಬ್ಬರು ಅತಿ ಹೆಚ್ಚು ಲಾಭವನ್ನ ಮಾಡ್ತಾ ಇದ್ರು. ಅದರಿಂದ ಅರಬ್ಬರನ್ನ ತೆಗೆದು ಹಾಕ್ಬಿಟ್ಟು ನಾವೇ ಏಕಸ್ವಾಮ್ಯವನ್ನು ಸಾಧಿಸಬೇಕು ಅನ್ನುವಂತ ಒಂದು ಆಲೋಚನೆಯನ್ನ ಪೋರ್ಚುಗೀಸರು ಎಸ್ಪೆಷಲಿ ವಾಸ್ಕೋ ಡಿ ಗಾಮ ಮಾಡ್ತಾನೆ. ಈ ಒಂದು ಕಂಪ್ಲೀಟ್ಲಿ ಅಷ್ಟು ಪ್ರಾಫಿಟಬಲ್ ಆಗಿತ್ತು. ಭಾರತದ ಒಂದು ಮೆಣಸು, ಭಾರತದ ಸ್ಪೈಸಸ್ಗಳಿಗೆ ಹೆಚ್ಚು ಬೆಲೆ ಇತ್ತು ಯುರೋಪಿಯನ್ ಮಾರ್ಕೆಟ್ ಅಲ್ಲಿ. ಆದ್ರಿಂದ ಅರಬ್ಬರು ವ್ಯಾಪಾರ ಮಾಡ್ತಿದ್ದು ಪೋರ್ಚುಗೀಸರಿಗೆ ಇಷ್ಟ ಆಗ್ಲಿಲ್ಲ. ಅವ್ರನ್ನ ಏನಾದ್ರು ಮಾಡಿ ತೆಗೆದು ಓಡಿಸ್ಬಿಟ್ಟು ನಾವು ಇದರಲ್ಲಿ ಏಕಸ್ವಾಮ್ಯನ ಸಾಧಿಸ್ಬೇಕು ಅಂತೇಳಿ ಅವರು ಬಯಸ್ತಾರೆ. ವಾಸ್ಕೋ ಡಿ ಗಾಮ ಭಾರತದಲ್ಲಿ ಸುಮಾರು 3 ತಿಂಗಳು ಇರ್ತಾರೆ. ಇದು ಬಿಟ್ಟು ಅರಬ್ಬರನ್ನ ಗಮನಿಸ್ತಾನ ಅವನು, ಅರಬ್ಬರನ್ನ ಏನಾದ್ರು ಮಾಡಿ ಓಡಿಸ್ಬೇಕಲ್ಲ ಅಂತೇಳಿ ಪ್ಲಾನಿಂಗ್ ಅನ್ನ ಹಾಕೊಂಡು ಫಸ್ಟ್ ಅದಕ್ಕಿಂತ ಮುಂಚಿತವಾಗಿ ತನ್ನ ರಾಜರಿಗೆ ತಿಳಿಸ್ಬೇಕಲ್ಲ, ಪೋರ್ಚುಗಲ್ ದೇಶಕ್ಕೆ ಭಾರತಕ್ಕೆ ಸಮುದ್ರ ಮಾರ್ಗ ಇದು ಅಂತ ತೋರಿಸ್ಬೇಕಲ್ವಾ. ಆದ್ರಿಂದ ವಾಸ್ಕೋ ಡಿ ಗಾಮ ಭಾರತದಲ್ಲಿ 3 ತಿಂಗಳಿದ್ದು ಪೋರ್ಚುಗಲ್ಗೆ ಹಿಂದಿರುತ್ತಾನೆ. ಹಿಂದಿರುದಾಗ ಕಾಲೆಡಗು ಹೋಗೋದಿಲ್ಲ, ಕಾಲೆಡಗು ಅವ್ನ್ ಏನ್ ಅಡ್ಗನ 3 ಹಡಗುಗಳು ಬಂದಿದ್ದಲ್ಲ, ಕಾಲೆಡಗು ಹೋಗೋದಿಲ್ಲ. ಅವನು ತಮ್ಮೊಂದಿಗೆ ಶ್ರೀಮಂತ ಸರಕುಗಳನ್ನ, ಮೆಣಸಾಗಿರ್ಬೋದು, ಸ್ಪೈಸಸ್ಗಳನ್ನ ಹೊತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಯುರೋಪಿಯನ್ ಪೋರ್ಚುಗಲ್ಗೆ ಹೋಗ್ಬಿಟ್ಟು ಅಲ್ಲಿ ರಾಜನಿಗೆ ತಿಳಿಸ್ತಾನೆ, ನಾನು ಭಾರತಕ್ಕೆ ಸಂಪೂರ್ಣ ಸಮುದ್ರ ಮಾರ್ಗವನ್ನ ಕಂಡುಹಿಡಿಬಿಟ್ಟೆ ಅಂತೇಳಿ ರಾಜನಿಗೆ ಹೋಗಿ ಸಲ್ಲಿಸಿದಾಗ ರಾಜ ಅಪ್ರಿಶಿಯೇಟ್ ಮಾಡ್ತಾನೆ. ಇವನೇನು ತೆಗೆದುಕೊಂಡು ಹೋದಂತಹ ಮೆಣಸು ಏನು ಸ್ಪೈಸಸ್ಗಳನ್ನ ಅಲ್ಲಿ ಮಾರುಕಟ್ಟೆಗೆ ಮಾರಿದಾಗ 10 ಪಟ್ಟು ಬೆಲೆಗೆ ಅಲ್ಲಿ ಮಾರಾಟ, 10 ಪಟ್ಟು ಹೆಚ್ಚು ಬೆಲೆಗೆ ಅಲ್ಲಿ ಮಾರಾಟ ಆಗುತ್ತೆ. ಇವನು ದೊಡ್ಡ ಶ್ರೀಮಂತ ಆಗ್ತಾನೆ. ಇವನೇನು ಸಮುದ್ರಯಾನಕ್ಕೆ ಬಳಸಿದ್ದ ಅದಕ್ಕಿಂತ 10 ಪಟ್ಟು ಹೆಚ್ಚು ಪ್ರಾಫಿಟ್ ಅನ್ನ ಮಾಡ್ಕೊಂಡು ಇವನು ಇಷ್ಟರಲ್ಲಿ ಅಷ್ಟೊಂದು ಪ್ರಾಫಿಟ್ ಅನ್ನ ಮಾಡ್ತಾನೆ. ಈಗ ಅವರಿಗೆ ಹೆಚ್ಚು ಅತಿಯಾಸೆ ಕ್ರಿಯೇಟ್ ಆಗುತ್ತೆ. ಆ ಒಂದು ಕಡಿಮೆ ಬೆಲೆಗೆ ಸ್ಪೈಸಸ್ ಅನ್ನು ತೆಗೆದುಕೊಂಡು ಬಂದು ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಅತಿ ಹೆಚ್ಚು ಬೆಲೆಗೆ ಮಾರಿ ನಾವು ಲಾಭವನ್ನು ಮಾಡ್ಕೊಳ್ಬಹುದು ಅನ್ನುವಂತ ಒಂದು ಆಲೋಚನೆ ಕ್ರಿಯೇಟ್ ಆಗುತ್ತೆ. ಈ ಒಂದು ಡೈರೆಕ್ಟ್ ಆಕ್ಸೆಸ್ ಇಂದ ಈಗ ಇವರಿಗೆ ಒಂದು ಸ್ಪಷ್ಟ ಆಯ್ತಪ್ಪ ಅಂತಂದ್ರಾಗ, ಮೊದ್ಲಿಗೇನು ಮುಸ್ಲಿಮರ್ ವ್ಯಾಪಾರಿಗಳ ಮಧ್ಯವರ್ತಿಗಳನ್ನಾಗಿ ತೆಗೆದುಕೊಳ್ತಿದ್ರು ಅರಬ್ಬರಿಂದ, ಅವ್ರು ಹೆಚ್ಚಿಗೆ ಲಾಭ ಇಟ್ಟು ಮಾಡ್ತಾ ಇದ್ರು. ಬಿಕಾಸ್ ಮುಸ್ಲಿಮರು ಭಾರತ ತೆಗೆದುಕೊಂಡು ಹೋದಾಗ ಅವರಿಗೆ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಎಲ್ಲ ಸೇರಿಸಿ ಆಗ್ತಾ ಇದ್ರು. ಅವು ಮತ್ತೆ ಲಾಭನೂ ಕೂಡ ಸೇರ್ತೈತೆ, ಹೆಚ್ಚು ಬೆಲೆಗೆ ಮಾರ್ತಾ ಇದ್ರು. ಮತ್ತೆ ಯುರೋಪಿಯನ್ ತೆಗೆದುಕೊಂಡು ಹೋಗ್ಬಿಟ್ಟು ಇಟಲಿ ಅವರು ಸ್ವಿಟ್ಜರ್ಲೆಂಡ್ ತೆಗೆದುಕೊಂಡು ಹೋಗ್ಬಿಟ್ಟು ಇನ್ನೂ ಹೆಚ್ಚು ಬೆಲೆಗೆ ಮಾರ್ತಾ ಇದ್ರು. ಯಾವಾಗ ಭಾರತಕ್ಕೆ ಡೈರೆಕ್ಟ್ ಆಕ್ಸೆಸ್ ಸಿಕ್ಕಿದಾಗ ಕಡಿಮೆ ಬೆಲೆಗೆ ಸೇರಿ ಸ್ಟಾರ್ಟ್ ಆಯ್ತು, ಇನ್ನು ಹೆಚ್ಚು ಲಾಭ ಆಯ್ತು. ಇವರಿಗೆ 10 ಪಟ್ಟು ಹೆಚ್ಚು ಖರ್ಚು ಇವರಿಗೆ ಉಳಿತು. ಆದ್ರಿಂದ ಈಗ ಸ್ಟಾರ್ಟ್ ಆಗುತ್ತೆ ಯುರೋಪಿಯನ್ ರಾಷ್ಟ್ರಗಳು ಭಾರತಕ್ಕೆ ನೇರವಾಗಿ ಬಂದು ವ್ಯಾಪಾರ ಮಾಡಲಿಕ್ಕೆ ಪ್ರಚೋದನೆಯನ್ನು ಪಡ್ತಾರೆ. ಮುಂದೆ ಹಲವಾರು ದೇಶಗಳು, ಡಚ್ಚರು, ಡೇನ್ಸು, ಫ್ರೆಂಚರು, ಬ್ರಿಟಿಷರು, ಹೀಗೆ ಹಲವಾರು ದೇಶಗಳು ಕೂಡ ಭಾರತಕ್ಕೆ ಸಮುದ್ರ ಮಾರ್ಗವನ್ನ ಕಂಡುಹಿಡಿಬೇಕು ಅಂತ ಹೇಳ್ಬಿಟ್ಟು ಮುಂದೆ ಬರ್ತಾರೆ.
ಯಾವಾಗ ವಾಸ್ಕೋಡಿಗಾಮ ಇಷ್ಟು ಲಾಭವನ್ನ ಮಾಡ್ಕೊಳ್ತಾನೆ, ಅದು ಇಡೀ ಯುರೋಪ್ನಲ್ಲೆಲ್ಲ ಹರಡು ಬಿಡುತ್ತೆ. ಇಷ್ಟು ಲಾಭ ಆಯ್ತಂತೆ, ಅಷ್ಟು ಲಾಭ ಆಯ್ತಂತೆ, ಭಾರತಕ್ಕೆ ಸಮುದ್ರ ಮಾರ್ಗ ಇದೆಯಂತೆ, ಹಂಗೆ ಹಿಂಗೆ 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 ಪಿಸು ಪಿಸು ಮಾತಾಡುತ್ತೆ. ಆಗ ಎಲ್ಲ ಅಲ್ಲಿ ಯುರೋಪ್ನ ಯಾರ್ಯಾರು ಬಲಿಷ್ಠವಾಗಿ ಒಂದು ನೌಕಾಯಾನದಲ್ಲಿ ಸ್ಟ್ರಾಂಗ್ ಇದ್ರು ಆ ದೇಶಗಳು ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡಿಬೇಕು ಅಂತ ಒಂದು ಆಲೋಚನೆ ಅವರಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಮುಂದೆ ಅದನ್ನ ಮಾಡಿ ಕೂಡ ಈಗ ಹಲವಾರು ಯುರೋಪಿಯನ್ನರಿಗೆ ಭಾರತಕ್ಕೆ ಬರಲು ಈ ಒಂದು ಲಾಭ ಪ್ರೇರಣೆ ಆಗುತ್ತೆ. ವಾಸ್ಕೋಡಿಗಾಮ ವಾಪಸ್ ಹೋಗ್ತಾನೆ. ನೆಕ್ಸ್ಟ್ ಬಂದವನು ಹೆನ್ರಿ ಕ್ಯಾಬ್ರಲ್ ಅಂತೇಳಿ, ಇವನನ್ನ ಪೆಂಡ್ರೋ ಕ್ಯಾಬ್ರಲ್ ಅಂತ ಕೊಡ್ತಾರೆ. ಇವನು ಭಾರತಕ್ಕೆ ಬಂದ 2ನೇ ಪೋರ್ಚುಗಲ್ ನಾವಿಗೇಟರ್. 1500ರಲ್ಲಿ ಭಾರತಕ್ಕೆ ಬರ್ತಾನೆ. ನಂತರವಾಗಿ 1501ರಲ್ಲಿ ನೆಕ್ಸ್ಟ್ ವಾಸ್ಕೋಡಿಗಾಮ ಮತ್ತೆ ರುಚಿ ಎತ್ಕೊಂಡಿದ್ನಲ್ಲ ಅವನಿಗೆ, ಅಷ್ಟು ಲಾಭವನ್ನ ಮಾಡ್ಕೊಂಡು ಹೋಗಿದ್ದ. 1501ರಲ್ಲಿ ಮತ್ತೆ ವಾಸ್ಕೋಡಿಗಾಮ ಭಾರತಕ್ಕೆ ಬರ್ತಾನೆ. ಕಂಪ್ಲೀಟ್ಲಿ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದ, ಏನಾದ್ರೂ ಮಾಡಿ ಅರಬ್ ಮರ್ಚೆಂಟ್ಸ್ ಗಳನ್ನ ಇಲ್ಲಿಂದ ಓಡಿಸ್ಬೇಕು, ನಾವು ಕಂಪ್ಲೀಟ್ಲಿ ಏಕಸ್ವಾಮ್ಯವನ್ನ ಸಾಧಿಸ್ಬೇಕು ವ್ಯಾಪಾರದಲ್ಲಿ ಅನ್ಕೊಂಡು 1501ರಲ್ಲಿ ವಾಸ್ಕೋಡಿಗಾಮ ಭಾರತಕ್ಕೆ ಬರ್ತಾನೆ. ಜಾಮೂರಿನ ಹತ್ರ ಹೋಗ್ಬಿಟ್ಟು ರಾಜ ಮನುವಿಕ್ರಮ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ, ನೋಡಿ ನೀವೇನು ಅರಬ್ಬರು ಏನಾದ್ರು ವ್ಯಾಪಾರ ಮಾಡ್ತಿದ್ದೀರಾ, ಅವ್ರ ಹತ್ರ ಮಾಡಬೇಡ್ರಿ, ನಾವು ನಿಮ್ಮ ಹತ್ರ ವ್ಯಾಪಾರ ಮಾಡ್ತೀವಿ, ಅರಬ್ಬರನ್ನಿಂದ ಓಡಿಸ್ಬಿಡಿ ಅಂತ ಹೇಳ್ತಾನೆ. ಅದಕ್ಕೆ ರಾಜ ಮನುವಿಕ್ರಮನ ಹೇಳ್ತಾನೆ, ನೋ, ಆ ರೀತಿ ಆಗೋದಿಲ್ಲ, ಅದು ಸಾಧ್ಯ ಇಲ್ಲ, ಅವರು ವ್ಯಾಪಾರ ಮಾಡ್ಲಿ, ನೀವು ವ್ಯಾಪಾರ ಮಾಡಿ, ಇಬ್ರು ವ್ಯಾಪಾರ ಮಾಡ್ರಿ, ನಾವು ಮಾಡ್ತೀವಿ, ತೊಂದರೆ ಇಲ್ಲ ಅಂತಂದಾಗ ವಾಸ್ಕೋಡಿಗಾಮನಿಗೆ ಕೋಪ ಬರುತ್ತೆ. ನನ್ನ ಮಾತನ್ನ ಇವನು ಮೀರಿದ್ದಾನೆ ರಾಜ ಮನುವಿಕ್ರಮ ಅಂತ ಹೇಳ್ಬಿಟ್ಟು ವಾಸ್ಕೋಡಿಗಾಮ ಕಂಪ್ಲೀಟ್ಲಿ ಪ್ಲಾನ್ ಮಾಡಿಕೊಂಡು ರಾಜ ಮನುವಿಕ್ರಮವರ್ಮನನ್ನ ಮತ್ತು ಅವನ ಕಮಾಂಡರ್ ಆಗಿರ್ತಕ್ಕಂಥ ಕುಂಜಲಿ ಮರ್ಕರ್ ಅವರನ್ನ ಕಂಪ್ಲೀಟ್ಲಿ ಕೊಲೆ ಮಾಡ್ಬಿಡ್ತಾನೆ. ಅಂದ್ರೆ ಇವರು ಏಕಸ್ವಾಮ್ಯ ಸಾಧಿಸಬೇಕು, ಅರಬ್ ಮರ್ಚೆಂಟ್ಸ್ ಗಳನ್ನ ಓಡಿಸ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ರಾಜ ಮನುವಿಕ್ರಮವರ್ಮ ಮತ್ತು ಅವನ ಕಮಾಂಡರ್ನ ಕೊಲೆ ಮಾಡ್ಬಿಡ್ತಾನೆ. ವಾಸ್ಕೋಡಿಗಾಮ ಇಲ್ಲೇ ಇರ್ತಾನೆ. ಇವರಿಗೂ ಯಾರಿಗೂ ಪೋರ್ಚುಗೀಸರಿಗೂ ಮತ್ತು ಅರಬ್ ಮರ್ಚೆಂಟ್ಸ್ ಗಳಿಗೂ ದೊಡ್ಡ ಜಗಳ ಆಗ್ತಾ ಇತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ. ಬಿಕಾಸ್ ಭಾರತದ ವ್ಯಾಪಾರ ಅಷ್ಟು ಲಾಭದಾಯಕವಾಗಿತ್ತು. ವಾಸ್ಕೋಡಿಗಾಮ ಅವನು ಇಲ್ಲೇ ಮರಣವನ್ನ ಹೊಂತಾನೆ. ಅವನ ಸಮಾಧಿ ಕೊಚ್ಚಿನಲ್ಲಿ ಇದೆ. ಕೊಚ್ಚಿಯಲ್ಲಿ ವಾಸ್ಕೋಡಿಗಾಮನ ಸಮಾಧಿ ಇದೆ. ಇಲ್ಲಿಗೆ ರಾಜ ಮನುವಿಕ್ರಮನನ್ನು ಅವನೇ ಕೊಲೆ ಮಾಡ್ತಾನೆ, ವಾಸ್ಕೋಡಿಗಾಮನೇ ಕೊಲೆ ಮಾಡ್ತಾನೆ. ನೋಡಿ, ಅವನನ್ನ ಬರಮಾಡಿಕೊಂಡಿದ್ದೆ ರಾಜ ಮನುವಿಕ್ರಮವರ್ಮ. ಅವನನ್ನೇ ವಾಸ್ಕೋಡಿಗಾಮ ತನ್ನ ದುರ್ಬುದ್ಧಿಯಿಂದ ಕೊಲೆ ಮಾಡೋದನ್ನ ನಾವು ಕಾಣ್ತಾ ಹೋಗ್ತೀವಿ. ನಂತರವಾಗಿ ಏನೇನಾಗ್ತಾ ಹೋಯ್ತು, ಪೋರ್ಚುಗೀಸರು ಭಾರತಕ್ಕೆ ಬರ್ತಾರೆ, ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ಕೊಳ್ತಾರೆ. ಮುಂದೆ ಏನಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಇಲ್ಲಿಗೆ ಇವತ್ತಿನ ಕ್ಲಾಸ್ ನಿಲ್ಲಿಸ್ತೀನಿ. ಮುಂದಿನ ತರಗತಿಗಳಲ್ಲಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗೋಣ ಆಗ್ತಾ ಹೋಯ್ತು ಅಂತೇಳಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಡೀಟೇಲ್ಡ್ ಆಗಿ ಕ್ಲಾಸ್ಗೆ ಸಂಬಂಧಪಟ್ಟ ಚರ್ಚೆ ಮಾಡ್ಕೊಳ್ತಾ ಹೋಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಈ ಕೋರ್ಸ್ನ ಬಗ್ಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.